ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿಕೊಟ್ಟಂತಹ ಈ ಸುಂದರಕಾಂಡ ನಿರ್ಣಯ ಗ್ರಂಥದ 3ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾವು ನಿನ್ನೆ ದಿನ ನೋಡಿದಂತೆ ಆ ಹನುಮಂತ ಲಂಕಾಪಟ್ಟಣವನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಬೇಕಾದ್ರೆ ಹೇಗಿದ್ದ? ಭೂತ್ವಾ ಬಿಡಾಲ ಸಮಿತೋ ಅಂತ ಒಂದು ಪುಟ್ಟ ಬೆಕ್ಕಿನ ರೂಪದಲ್ಲಿ ಹನುಮಂತ ಆ ಲಂಕಾಪಟ್ಟಣವನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ತಾನು ಮಾಡಬೇಕಾದಂತಹ ಪ್ರತಿಯೊಂದು ಕಾರ್ಯಗಳನ್ನು, ಸೀತೆ ಎಲ್ಲೆಲ್ಲಿ ಇದ್ದಾಳೆ ಎಂಬುದಾಗಿ ಹುಡುಕುತ್ತಾನೆ. ಎಲ್ಲ ಕಡೆಯೂ ಕೂಡ ಸೀತೆ ಸಿಗೋದಿಲ್ಲ. ಕೊನೆಗೆ ಅಶೋಕವನದಲ್ಲಿ ಸೀತೆ ಆ ಒಂದು ಮರದ ಕೆಳಗಡೆ ಅಳತಾ ಕೂತಿರ್ತಾಳೆ. ಅವಳನ್ನು ನೋಡಿ ಇವಳೇ ಸೀತೆ ಅಂತ ಗೊತ್ತಾಗುತ್ತೆ. ಅನಂತರ ಸೀತೆ ಅಂತ ಗೊತ್ತಾದಾಗ ಅವಳ ಜೊತೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಸೀತೆ ನಂಬೋದಿಲ್ಲ. ಯಾಕೆ? ರಾವಣ ಅವನೊಬ್ಬ ರಾಕ್ಷಸ. ಯಾವ ರೂಪವನ್ನು ಬೇಕಾದರೂ ಕೂಡ ಧರಿಸುವಂತಹ ಸಾಮರ್ಥ್ಯ ಆ ರಾವಣನಿಗೆ ಇತ್ತು. ಹಾಗಾಗಿ ಒಂದು ವೇಳೆ ರಾವಣನೇ ಈ ರೂಪದಲ್ಲಿ, ಅಂದರೆ ರಾಮನ ದೂತ ನಾನು ಎಂಬಂತಹ ರೂಪದಲ್ಲಿ ಬಂದು ನನ್ನನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಳ್ತಾಳೆ. ಕೊನೆಗೆ ಗೊತ್ತಾಗುತ್ತೆ. ಯಾಕೆಂದರೆ ರಾಮನ ಅಂಗುಲೀಯಕ ಉಂಗುರವನ್ನು ಆ ಹನುಮಂತ ತೋರಿಸ್ತಾನೆ. ರಾಮ ಅಂತ ಇನ್ನು ರಾಮನ ಕಡೆಯಿಂದ ಗೊತ್ತಾಗುತ್ತೆ. ಎಲ್ಲ ಆಗುತ್ತೆ. ಮತ್ತೆ ಮುಂದೆ ತಾನು ಬಂದಿದ್ದೇನೆ ಎಂಬಂತಹ ವಿಚಾರ ರಾವಣನಿಗೆ ಗೊತ್ತಾಗಬೇಕು ಅಂತ. ಯಾಕೆಂದರೆ ಸುಮ್ಮನೆ ತಾನು ಬಂದೆ, ಸೀತೆಯನ್ನು ನೋಡಿದೆ, ಸೀತೆಗೆ ಗೊತ್ತಾಯಿತು, ಸೀತೆಗೆ ಸಂತೋಷ ಆಯಿತು, ಇಷ್ಟು ಮಾತ್ರ ಸಾಕಾಗೋದಿಲ್ವ. ನಾನು ಬಂದಿರುವಂತಹ ವಿಚಾರ ರಾವಣನಿಗೆ ಗೊತ್ತಾಗಬೇಕು. ಆ ರಾವಣನಿಗೆ ಎದೆಯಲ್ಲಿ ಈಗಲೇ ಒಂದು ಭಯ ಶುರುವಾಗಬೇಕು, ನಡುಕ ಶುರುವಾಗಬೇಕು ಅಂತ ಹನುಮಂತ ದೇವರು ಆ ಅಶೋಕವನದಲ್ಲಿ ಸೀತೆ ವಾಸವಾಗಿದ್ದಂತಹ ಆ ಒಂದು ಮರವೊಂದನ್ನು ಬಿಟ್ಟು ಎಲ್ಲ ಉದ್ಯಾನವನಗಳನ್ನು, ಮರಗಳನ್ನು ಕೂಡ ಧ್ವಂಸ ಮಾಡಿ ಹಾಕ್ತಾರೆ. ಈ ವಿಚಾರ ರಾವಣನಿಗೆ ಗೊತ್ತಾಗುತ್ತೆ. ಯಾವುದೋ ಒಂದು ಕೋತಿ ಬಂದು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅಂತ. ಆವಾಗ ರಾವಣ ತನ್ನ ಅಪಾರವಾದಂತಹ ಸೈನ್ಯವನ್ನು ಕಳಿಸಿಕೊಡ್ತಾನೆ. ಅದೆಲ್ಲವನ್ನು ಕೂಡ ಈ ಹನುಮಂತ ತಲಪ್ರಹಾರ ಚೂರ್ಣಿತಾನಂತ ಕೇವಲ ತನ್ನ ಒಂದೇ ಒಂದು ಅಂಗೈಯ ಹೊಡೆತದಿಂದಾಗಿ ಇಡೀ 100 ಕೋಟಿ ಸೈನ್ಯವನ್ನು, ಅಶೀತಿ ಕೋಟಿ ಯುತಪಾನಂತ ಎಂಬುದಾಗಿ 80 ಕೋಟಿಯಷ್ಟು ಕೇವಲ ಸೇನಾಧಿಪತಿಗಳು ಅಂತೆ, ಅಂತಹ ಮಹಾ ಸೈನ್ಯವನ್ನು ಹನುಮಂತ ದೇವರು ಸಮಸ್ತವಾಗಿ ನಾಶ ಮಾಡಿ ಹಾಕ್ತಾರೆ. ಹೀಗೆ ನಾಶ ಮಾಡಿದಾಗ ಮುಂದೆ ರಾವಣ ಹೇಳ್ತಾನೆ, ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ, ನಾನೇ ಹೋಗಿ ಆ ಕಪಿಯನ್ನು ಹಿಡಿದುಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಆವಾಗ ಆ ರಾವಣನ ಮಂತ್ರಿಗಳ ಮಕ್ಕಳು ಇರ್ತಾರೆ. ಮಂತ್ರಿಯ ಮಕ್ಕಳು, ಅವರ ಹೆಸರು ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಘಸ ಮತ್ತು ಭಾಸಕರ್ಣ ಅಂತ ಅವನ ರಾವಣನ ಮಂತ್ರಿಗಳ ಮಕ್ಕಳು. ಅವರು ಎಷ್ಟು ಪರಾಕ್ರಮಶಾಲಿಗಳು ಅಂತ ಹೇಳಿದರೆ, ಮಮರ್ದ ಸಪ್ತ ಪರ್ವತ ಪ್ರಭಾನ್ ವರಾಭಿರಕ್ಷಿತಾನ್ ಅಂತ. ಅವರಿಗೂ ಕೂಡ ರುದ್ರದೇವರ ವರ ಇತ್ತು ಅಂತೆ. ಏನು ಅಂತ? ನಿಮ್ಮನ್ನು ಯಾರೂ ಕೂಡ ಸೋಲಿಸಬಾರದು ಅಂತ. ಹೀಗೆ ಲಂಕಾಪಟ್ಟಣದಲ್ಲಿ ಯಾರ್ಯಾರು ವಾಸವಾಗಿದ್ದಾರೋ ರಾವಣನಿಂದಾಗಿ ಹಿಡಿದುಕೊಂಡು ರಾವಣನ ಒಬ್ಬ ಕಡೆಯ ಸೈನಿಕನವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬ್ರಹ್ಮದೇವರ ವರ, ರುದ್ರದೇವರ ವರ ಇತ್ತು. ಪ್ರತಿಯೊಬ್ಬರೂ ಕೂಡ ಅವಧ್ಯರು ಎಂಬಂತಹ ವರವನ್ನು ಆ ಬ್ರಹ್ಮದೇವರು ಮತ್ತು ರುದ್ರದೇವರು ಅವರಿಗೆ ಕೊಟ್ಟಿದ್ದರು. ಹೀಗೆ ಬ್ರಹ್ಮದೇವರ ವರ,
ರುದ್ರದೇವರ ವರದಿಂದಾಗಿ ಇವರಿಗೆ ಅಹಂಕಾರ ಜಾಸ್ತಿ. ಏನಂತ ಹೇಳಿದರೆ, ಯಾರೇ ಬರಲಿ ನಮ್ಮನ್ನು ಒಂದು ಕೂದಲನ್ನು ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಮನುಷ್ಯರಿಗೆ ಅಂತ ಆ ರಾಕ್ಷಸರಿಗೆ ಅಹಂಕಾರ. ಆದರೆ ಹನುಮಂತ ಅವರೆಲ್ಲರ ಅಹಂಕಾರವನ್ನು ಕೂಡ ನಾಶ ಮಾಡಿ ಅವರ ಕೂದಲನ್ನು ಅಲುಗಾಡಿಸುವುದು ಮಾತ್ರ ಅಲ್ಲ, 80 ಕೋಟಿ ಸೈನ್ಯಕ್ಕೆ 80 ಕೋಟಿ ಸೈನ್ಯವನ್ನು ಕೂಡ ಕೇವಲ ತನ್ನ ಅಂಗೈಯ ಹೊಡೆತದಿಂದಾಗಿ ಪುಡಿ ಪುಡಿ ಮಾಡಿ ಹಾಕಿಬಿಟ್ಟ. ಅದರಿಂದಾಗಿ ತಾನು ಸರ್ವ ದೇವೋತ್ತಮ ಎಂಬುದಾಗಿ ತೋರಿಸಿಕೊಟ್ಟ. ನನ್ನ ಮುಂದೆ ಈ ರುದ್ರದೇವರವರ ಬ್ರಹ್ಮದೇವರವರ ಯಾವುದೂ ನಡೆಯೋದಿಲ್ಲ, ನಾನು ಅವರಿಬ್ಬರನ್ನೂ ಮೀರಿದಂತಹ ವ್ಯಕ್ತಿ ಎಂಬುದಾಗಿ ತೋರಿಸಿಕೊಡ್ತಾನೆ ಹನುಮಂತ ದೇವರು. ಇಷ್ಟೆಲ್ಲ ಆಯಿತು. ಮತ್ತೆ ಯಾರು ಬಂದರು? ಆ ರಾವಣನ ಮಂತ್ರಿಗಳ ಮಕ್ಕಳು ಬಂದರು. ಅವರೆಲ್ಲ ಹೇಗಿದ್ರು ಎಂಬುದಾಗಿ ಹೇಳ್ತಾರೆ, ಮಮರ್ದ ಸಪ್ತ ಪರ್ವತ ಪ್ರಭಾನ್. ಹೇಗೆ ಒಂದು ದೊಡ್ಡ ಪರ್ವತ ಇರುತ್ತೆ, ಆ ಪರ್ವತ ಅದಕ್ಕೆ ಎಂಥ ದೊಡ್ಡ ಗಾಳಿ ಬೀಸಲಿ, ಮಳೆ ಬರಲಿ, ಚಳಿ ಆಗಲಿ, ಏನಾದರೂ ಕೂಡ ಆ ಪರ್ವತ ಹಾಗೇ ಇರುತ್ತೆ. ಹಾಗೆ ಈ 7 ಜನ ಮಂತ್ರಿಗಳ ಮಕ್ಕಳು ಕೂಡ ಸಪ್ತ ಪರ್ವತ ಪ್ರಭಾನ್, ಒಳ್ಳೆಯ ಪರ್ವತದಂತೆ ಗಟ್ಟಿಯಾಗಿ ಇದ್ದರು. ಅವರನ್ನು ಸೋಲಿಸಿದಂತಹ ವ್ಯಕ್ತಿ ಯಾರೊಬ್ಬರೂ ಇರಲಿಲ್ಲ. ಯಾರೇ ಅವರ ಜೊತೆಗೆ ಯುದ್ಧಕ್ಕೆ ಬಂದರೂ ಕೂಡ ಅವರನ್ನು ಸೋಲಿಸಿ ಕಳಿಸ್ತಾ ಇದ್ದರು ಈ 7 ಜನ ರಾವಣನ ಮಂತ್ರಿ ಪುತ್ರರು. ಅವರೆಲ್ಲರೂ ಕೂಡ ಬರ್ತಾರೆ. ಮಹಾ ಅಹಂಕಾರ, ಯಾಕೆ ಅಂದರೆ ನಮಗೆ ರುದ್ರದೇವರ ವರ ಇದೆ ಅಂತ. ಅವರು ಬಂದು ಈ ಹನುಮಂತನ ಜೊತೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಬೇಕಾದ್ರೆ ಆ ಹನುಮಂತ ನಿಹತ್ಯ ಸರ್ವ ರಕ್ಷಸಾಂ ತೃತೀಯ ಭಾಗಮಕ್ಷಿಣೋದಂತ ಆ 7 ಜನರನ್ನು ಕೂಡ ಅತ್ಯಂತ ಸುಲಭವಾಗಿ ಒಂದೇ ಹೊಡೆತಕ್ಕೆ ಸಂಹಾರ ಮಾಡಿ ಹಾಕ್ತಾನೆ. ಹೀಗೆ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಇಲ್ಲಿ ತನಕ ರಾವಣನ ಎಷ್ಟು ಸೈನ್ಯ ನಾಶ ಆಗಿತ್ತು ಅಂತ ಹೇಳಿದರೆ 1/3 ಭಾಗ ಸೈನ್ಯ ಈಗಾಗಲೇ ನಾಶವಾಗಿ ಹೋಗಿಬಿಟ್ಟಿತ್ತು ಅಂತೆ. ಅಂದರೆ ಅವನ ಹತ್ತಿರ ಇದ್ದಿದ್ದು ಹತ್ತಿರ 300 ಕೋಟಿ ಸೈನ್ಯ. ಅದರಲ್ಲಿ 100 ಕೋಟಿ ಸೈನ್ಯವನ್ನು ಈ ಒಂದೇ ರಾತ್ರಿಯಲ್ಲಿ ಹನುಮಂತ ಒಂದೇ ಕೈಯಲ್ಲಿ ನಾಶ ಮಾಡಿ ಹಾಕಿಬಿಟ್ಟಿದ್ದ. ಅಂತಹ ಮಹಾ ಪರಾಕ್ರಮಶಾಲಿಯಾದಂಥವನು ಈ ಹನುಮಂತ. ಅದಕ್ಕೋಸ್ಕರನೇನೆ ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣಬಲೇಶ್ ಯೋಗೆ ಬುದ್ಧೋಚನಾನ್ಯ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಂತ. ಬುದ್ಧಿಶಕ್ತಿಯಲ್ಲಾಗಲಿ, ಬಲದಲ್ಲಿ ಆಗಲಿ, ಜ್ಞಾನ ಆಗಲಿ, ವೈರಾಗ್ಯ, ಹರಿ ಪರಮಾತ್ಮನಲ್ಲಿ ಮಾಡುವಂಥ ಭಕ್ತಿ, ಇದು ಯಾವುದರಲ್ಲಿಯೂ ಕೂಡ ಹನುಮಂತ ದೇವರಿಗೆ ಸರಿ ಸಮಾನವಾದಂತಹ ವ್ಯಕ್ತಿ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಂಬುದಾಗಿ ಹೇಳ್ತಾರೆ. ಆ ಹನುಮಂತನಷ್ಟು ಬುದ್ಧಿಶಕ್ತಿ ಯಾರಿಗೂ ಇಲ್ಲ, ಯಾಕೆಂದರೆ ಜೀವೋತ್ತಮರು. ಹನುಮಂತನಷ್ಟು ಬಲ ಪರಾಕ್ರಮ ಅದು ಯಾರಿಗೂ ಇಲ್ಲ. ಹನುಮಂತ ಮಾಡುವಂತಹ ಪರಮಾತ್ಮನಲ್ಲಿ ಭಕ್ತಿ ಅದನ್ನು ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಯಾಕೆಂದರೆ ರುದ್ರ ಇಂದ್ರ ಮುಂದಾದಂತಹ ದೇವತೆಗಳಿಗೂ ಕೂಡ ಕೆಲವೊಂದು ಕ್ಷಣದಲ್ಲಿ ಪರಮಾತ್ಮನ ಮೇಲೆ ದ್ವೇಷ ಬಂದಿರುತ್ತೆ, ಪರಮಾತ್ಮನ ಬಗ್ಗೆ ತಪ್ಪು ಕಲ್ಪನೆ ಬಂದಿರುತ್ತೆ. ಆದರೆ ಹನುಮಂತ ದೇವರಿಗೆ ಹಾಗಲ್ಲ, ಯಾವಾಗಲೂ ಕೂಡ ಪರಿಶುದ್ಧವಾದಂತಹ ಜ್ಞಾನ, ಪರಿಶುದ್ಧವಾದಂತಹ ಭಕ್ತಿ ಎಂಬುದು ಪರಮಾತ್ಮನಲ್ಲಿ ಇತ್ತು. ಹಾಗಾಗಿ ಹನುಮಂತ ದೇವರಿಗೆ ಸರಿಸಮಾನನಾದಂತಹ ಒಬ್ಬ ವ್ಯಕ್ತಿ ಇಡೀ ಜಗತ್ತಿನಲ್ಲಿಯೇ ಯಾರೂ ಇಲ್ಲ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಅಂತಹ ಮಹಾಪರಾಕ್ರಮಶಾಲಿ ಕೇವಲ ಒಂದೇ ರಾತ್ರಿಯಲ್ಲಿ ಆ ಮಹೇಂದ್ರ ಪರ್ವತದಿಂದಾಗಿ ಲಂಕೆಗೆ ಹಾರಿ ಲಂಕೆಯಲ್ಲಿ ಇದ್ದಂತಹ ರಾವಣನ ಮಹಾ ಸೈನ್ಯವನ್ನು ನಾಶ ಮಾಡಿದಂತಹ ವ್ಯಕ್ತಿ ಹನುಮಂತ. ಇಷ್ಟೆಲ್ಲ ಗೊತ್ತಾಗುತ್ತೆ. ಮತ್ತು ಹನುಮಂತ ಯಾರಿಗೆ? ರಾವಣನಿಗೆ ಸ್ವಲ್ಪ ತಲೆ ಕೆಟ್ಟು ಹೋಗುತ್ತೆ. ಇದು ಸಾಧ್ಯ ಯಾಕೋ ಸರಿ ಕಾಣ್ತಾ ಇಲ್ಲ, ನಾನೇ ಹೋಗಿ ನಾಶ ಮಾಡಿ ಬರ್ತೇನೆ ಅಂತ ಎದ್ದು ಹೇಳ್ತಾ ಇರ್ತಾನೆ. ಆವಾಗ ಹನುಮಂತನ ರಾವಣನ ಒಬ್ಬ ಮಗ ಅಕ್ಷಕುಮಾರ ಅಂತ, ರಾವಣನಿಗೆ ಸುಮಾರು ಜನ ಹೆಂಡತಿಯರು, ಸುಮಾರು ಜನ ಮಕ್ಕಳಿದ್ದರು. ಅದರಲ್ಲಿ ಪ್ರಧಾನವಾದಂತಹ ಹೆಂಡತಿ ಪಟ್ಟದ ರಾಣಿ ಯಾರು ಅಂತ ಹೇಳಿದ್ರೆ ಮಂಡೋದರಿ ಅಂತ. ಅವಳಿಗೆ ಮಂಡೋದರಿ ಎಂಬುದಾಗಿ ಯಾಕೆ ಹೆಸರು ಅಂತ ಹೇಳಿದರೆ, ಅವಳ ಹೊಟ್ಟೆ ತುಂಬ ಸಣ್ಣ ಇತ್ತು ಅಂತೆ. ಸುಂದರವಾದಂತಹ ಸಣ್ಣಗಿರುವಂತಹ ಹೊಟ್ಟೆ. ಮಂಡ ಅಂತ ಹೇಳಿದರೆ ತೆಳ್ಳಗಿರುವುದು ಅಂತ, ಉದರ ಅಂತ ಹೇಳಿದರೆ ಹೊಟ್ಟೆ. ಹೀಗೆ ಅತ್ಯಂತ ತೆಳ್ಳಗಿರುವಂತಹ ಹೊಟ್ಟೆ ಆ ಮಂಡೋದರಿಯ ಹೊಟ್ಟೆ. ಹಾಗಾಗಿ ಅವಳಿಗೆ ಮಂಡೋದರಿ ಎಂಬುದಾಗಿ ಹೆಸರು ಅಂತೆ. ಒಳ್ಳೆಯ ಸುಂದರಿಯಾದಂತಹ ಹೆಣ್ಣು. ಅವಳ 2 ಮಕ್ಕಳು ಯಾರು ಅಂತ ಹೇಳಿದ್ರೆ ಈ ಅಕ್ಷಕುಮಾರ ಮತ್ತು ಇಂದ್ರಜಿತ್ ಅಂತ. ಹಾಗಾಗಿ ಇವರಿಬ್ಬರು ಕೂಡ ಯುವರಾಜರಾಗಿದ್ದರು. ರಾವಣ ರಾಜಕುಮಾರ, ಪಟ್ಟದ ರಾಣಿ ಮಂಡೋದರಿ, ಯುವರಾಜರು ಯಾರು? ಈ ಅಕ್ಷಕುಮಾರ ಮತ್ತು ಇಂದ್ರಜಿತ್.
ಇನ್ನೇನು ರಾವಣ ಹೋಗಬೇಕು ಅಂತ ಎದ್ದೇಳ್ತಾನೆ. ಆವಾಗ ಅಕ್ಷಕುಮಾರ ಹೇಳ್ತಾನೆ, ಅಪ್ಪ ನಾನೇ ಸತ್ತಿದ್ದೀನ ಬದುಕಿದ್ದೀನ, ಇನ್ನು ಯಾವುದೋ ಒಂದು ಸಣ್ಣ ಕಪಿ ಬಂದಿದೆ, ಯಾರೋ ದೊಡ್ಡ ದೇವತೆಗಳು ಬಂದಿದ್ದರು, ದೊಡ್ಡ ಕಾರ್ತವೀರ್ಯಾರ್ಜುನನಂತಹ ರಾಜ ಬಂದಿದ್ದ ಅಂತೇಳಿ ನೀನು ಹೋಗೋದು ಸರಿ. ಬಂದಿರೋದು ಯಾವುದೋ ಕಪಿ, ಆ ಕಪಿಯ ಸ್ವಭಾವ ಏನು? ಹಾಳು ಮಾಡೋದೇ ಕಪಿಯ ಸ್ವಭಾವ. ಹಾಗಾಗಿ ಅದೇನು ಮಾಡ್ತಾ ಇದೆ ಅಷ್ಟೇ, ನೀನು ಬರುವಂತಹ ಅವಶ್ಯಕತೆ ಇಲ್ಲ. ನಾನೇ ಹೋಗಿ ಆ ಕಪಿಯನ್ನು ಸಂಹಾರ ಮಾಡಿ ಅದರ ಹೆಣವನ್ನು ನಿನ್ನೆ ಮುಂದೆ ತಂದಿಡ್ತೇನೆ ಅಂತ ಅಕ್ಷಕುಮಾರ ಹೇಳ್ತಾನೆ. ರಾವಣನಿಗೂ ಸ್ವಲ್ಪ ನಂಬಿಕೆ ಬರುತ್ತೆ. ಯಾಕೆಂದರೆ ರಾವಣ ಎಷ್ಟು ಪರಾಕ್ರಮಶಾಲಿಯಾಗಿದ್ದನೋ ಅವನ ಮಕ್ಕಳಾದಂತಹ ಅಕ್ಷಕುಮಾರ ಮತ್ತು ಇಂದ್ರಜಿತ್ ಇಬ್ಬರೂ ಕೂಡ ಅಷ್ಟೇ ಪರಾಕ್ರಮಶಾಲಿಗಳು. ಅದಕ್ಕೆ ಹೇಳ್ತಾರೆ, ಕುಮಾರಂ ಅಕ್ಷಂ ಆತ್ಮನಃ ಸಮಂ ಸುತಂ ನಿಯೋಜಯತ್ ಅಂತ. ಆತ್ಮನಃ ಸಮಂ, ತನಗೆ ಪರಾಕ್ರಮದಲ್ಲಿ ಸರಿ ಸಮಾನಾದಂತಹ ಮಗ ಅಂತ ಹೇಳಿದರೆ ಅದು ಅಕ್ಷಕುಮಾರ ಅಂತೆ. ಹಾಗಾಗಿ ಅಕ್ಷಕುಮಾರ ಹೋದರೆ ನಾನೇ ಹೋದಂತೆ ಎಂಬುದಾಗಿ ರಾವಣನಿಗೆ ಮನಸ್ಸಿತ್ತು. ಹಾಗಾಗಿ ಅಕ್ಷಕುಮಾರ ಹೋದ ಅಂತ ಹೇಳಿದ್ರೆ ಆ ಕಪಿಯನ್ನು ಹಿಡಿದುಕೊಂಡು ಬಂದೇ ಬರ್ತಾನೆ, ಅದರಲ್ಲೇನು ಡೌಟ್ ಇಲ್ಲ ಅಂತ ಅವನನ್ನು ಕಳಿಸ್ತಾನೆ. ಹೀಗೆ ಅಕ್ಷಕುಮಾರ ಹನುಮಂತನ ಮುಂದೆ ಬಂದು ನಿಲ್ತಾನೆ. ಬಂದು ನಿಂತಾಗ ಒಂದು ಸಲ ಅಕ್ಷಕುಮಾರನಿಗೂ ಕೂಡ ಎದೆಯಲ್ಲಿ ನಡುಕ ಶುರುವಾಗುತ್ತೆ ಅಂತೆ. ನಾನು ಇಲ್ಲಿಯ ತನಕ ಬೇಕಾದಷ್ಟು ಜನರ ಜೊತೆ ಯುದ್ಧ ಮಾಡಿದ್ದೇನೆ, ಬೇಕಾದಷ್ಟು ದೇವತೆಗಳ ಜೊತೆ ಯುದ್ಧ ಮಾಡಿದ್ದೇನೆ, ಯಕ್ಷರ ಜೊತೆ ಮಾಡಿದ್ದೇನೆ, ಗಂಧರ್ವರ ಜೊತೆ ಮಾಡಿದ್ದೇನೆ. ಆದರೆ ಅವರು ಯಾರ ಮುಖದಲ್ಲಿಯೂ ಕೂಡ ಇಂಥ ಅಪರಿಮಿತವಾದಂತಹ ಕಾನ್ಫಿಡೆನ್ಸ್ ಅದನ್ನು ನೋಡೇ ಇಲ್ಲ ನಾನು. ಇಷ್ಟು ಕೋಟ್ಯಾಂತರ ಜನ ರಾಕ್ಷಸರ ಮುಂದೆ ನಿಂತಿದ್ದಾರೆ, ಇಷ್ಟು ಜನ ಮುಂದೆ ಇದ್ದರೂ ಕೂಡ ಈ ಹನುಮಂತನ ಮುಖದಲ್ಲಿ ಚೂರೇ ಚೂರು ಭಯ ಇಲ್ಲ, ಹೆದರಿಕೆ ಇಲ್ಲ, ಅಥವಾ ನಾನು ಸೋಲಬಹುದು ಎಂಬುದಾದಂಥ ಅಪನಂಬಿಕೆನೂ ಇಲ್ಲ. ಇವರೆಲ್ಲರನ್ನೂ ಕೂಡ ನಾನು ಸಂಹಾರ ಮಾಡೇ ತೀರ್ತೇನೆ ಎಂಬಂತಹ ಅಪರಿಮಿತವಾದಂತಹ ಒಂದು ಕಾನ್ಫಿಡೆನ್ಸ್ ಏನಿದೆ, ಈ ನಂಬಿಕೆ ಈ ಮುಖದಲ್ಲಿ ಕಾಣ್ತಾ ಇದೆ ಅಂತ ಅವನಿಗೂ ಒಂದು ಸಲ ಹೆದರಿಕೆ ಆಗುತ್ತೆ ಅಂತ ಅಕ್ಷಕುಮಾರನಿಗೆ. ಆದರೂ ಆಗಿದ್ದಾಗಲಿ ಏನಾದರೂ ಕೂಡ ಎದುರುಗಡೆ ಇರೋದು ಸಾಮಾನ್ಯ ಒಂದು ಕಪಿ, ಕೋತಿ. ಆ ಕೋತಿಯನ್ನು ಹಿಡಿದು ನನಗೆ ಎಷ್ಟು ದೊಡ್ಡ ಕೆಲಸ ಅಂತ ಅಕ್ಷಕುಮಾರ ಏನು ಮಾಡ್ತಾನೆ, ಅವನ ಮುಂದೆ ಹೋಗ್ತಾನೆ. ಅವನ ಮುಂದೆ ಶಿತೈ ವರಾಸ್ತ್ರ ಮಂದಿತೈ ನ ಚೈನಮಭ್ಯಚಾಲಯಿತ ಅಂತ ಇಲ್ಲಿಯ ತನಕ ಬಂದಂತಹ ಪ್ರತಿಯೊಬ್ಬರೂ ಕೂಡ ಹನುಮಂತನ ಮೇಲೆ ದೊಡ್ಡ ದೊಡ್ಡ ಮರಗಳನ್ನು ಗದೆಗಳನ್ನು ಎಸೆದಿದ್ದರು. ಯಾರೂ ಕೂಡ ಅಸ್ತ್ರಗಳನ್ನು ಪ್ರಯೋಗ ಮಾಡಿರಲಿಲ್ಲ. ಅಸ್ತ್ರ ಅಂತ ಹೇಳಿದರೆ, ಶಸ್ತ್ರ ಅಂತ ಹೇಳಿದರೆ ಕೇವಲ ಒಂದು ಬಿಲ್ಲು ಬಾಣ ಇಷ್ಟು ಮಾತ್ರ ಇದು ಶಸ್ತ್ರ. ಇದೇ ಬಾಣವನ್ನು ಒಂದು ವಿಶಿಷ್ಟವಾದಂತಹ ಮಂತ್ರವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಆ ದೇವತೆಯನ್ನು ಆವಾಹನೆ ಮಾಡಿ ಅದರ ಮೇಲೆ ಬಿಟ್ಟರೆ ಅದು ಅಸ್ತ್ರ ಅಂತ ಕರೆಸ್ಕೊಳ್ಳುತ್ತೆ. ಶಸ್ತ್ರಕ್ಕೆ ಕೇವಲ ಯಾರು ಬಿಟ್ಟಿರ್ತಾರೋ ಅವನ ಶಕ್ತಿ ಮಾತ್ರ ಇರುತ್ತೆ. ಅಸ್ತ್ರಕ್ಕೆ ಆಗಬೇಕಾದ್ರೆ ಬಿಟ್ಟಿರುವವನ ಶಕ್ತಿನೂ ಇರುತ್ತೆ, ಯಾವ ದೇವತೆ ಅದಕ್ಕೆ ಅಭಿಮಾನಿ ದೇವತೆಯೋ ಅದರ ಶಕ್ತಿನೂ ಅದರಲ್ಲಿ ಸೇರಿರುತ್ತೆ. ಹಾಗಾಗಿ ಅಸ್ತ್ರ ಎಂಬುದು ಸ್ವಲ್ಪ ಪ್ರಬಲ. ಹೀಗೆ ಅನೇಕ ಉತ್ತಮವಾದಂತಹ ಅಸ್ತ್ರಗಳನ್ನು ಅವನ ಮೇಲೆ ಮಂತ್ರಿ ಶಿತೈಹಿ ವರಾಸ್ತ್ರ ಮಂಚಿತೈಹಿ ನ ಚೈನಮಭ್ಯಚಾಲಯಿತ ಅಂತ ಅವನ ಮೇಲೆ ಅಸ್ತ್ರಗಳ ಮಳೆಯನ್ನು ಸುರಿಸ್ತಾನೆ ಅಂತೆ. ಹೇಗೆ ನಾವು ಒಂದು ಮಳೆಯಲ್ಲಿ ಹೋಗಿ ನಿಂತರೆ ನಿರಂತರವಾಗಿ ನಮ್ಮ ತಲೆಯ ಮೇಲೆ ಮಳೆ ಹನಿ ಬೀಳ್ತಾ ಇರುತ್ತೆ, ನಿರಂತರವಾಗಿ ಬೀಳ್ತಾ ಇರುತ್ತೆ. ಹಾಗೆ ಹನುಮಂತನ ತಲೆಯ ಮೇಲೆ ಇವತ್ತು ಮಳೆ ಬಿದ್ದಿದೆ. ಯಾವ ಮಳೆ? ನೀರಿನ ಮಳೆಯಲ್ಲ, ಅಸ್ತ್ರಗಳೇ ಮಳೆ. ಸುತಂ ಶರೈರ್ ವವರ್ಷ ಅಂತ ಆ ವಾಯುದೇವರ ಮಗನಾದಂತಹ ಹನುಮಂತನ ಮೇಲೆ ಶಸ್ತ್ರಾಸ್ತ್ರಗಳ ಮಳೆಯನ್ನೇ ಸುರಿಸಿದ ಅಂತೆ. ಇಷ್ಟೆಲ್ಲ ಸುರಿಸಿದರೂ ಕೂಡ ನ ಚೈನಂ ಅಭ್ಯಚಾಲಯತ್ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಹನುಮಂತನಿಗೆ ರಕ್ತ ಬಂದಿದ್ದಲ್ಲ, ಒಂದು ಸ್ವಲ್ಪವೂ ಕೂಡ ಅಲಗಾಡಿಸಲಿಕ್ಕೂ ಕೂಡ ಅಕ್ಷಕುಮಾರನಿಗೆ ಸಾಧ್ಯ ಆಗಲಿಲ್ಲಂತೆ. ಅಂತಹ ಮಹಾಪರಾಕ್ರಮಶಾಲಿಗಳು ಯಾವ ಹನುಮಂತ ದೇವರು. ಇಂತಹ ಹನುಮಂತ ದೇವರು ಇಲ್ಲಿ ಆಚಾರ್ಯರು ಒಂದು ಮಾತನ್ನು ವಿಶೇಷಣವನ್ನು ಕೊಡ್ತಾರೆ. ಸರ್ವಲೋಕ ಸಾಕ್ಷಿಣಃ ಅಂತ. ವಾಯುದೇವರು ಸರ್ವಲೋಕ ಸಾಕ್ಷಿಗಳು ಅಂತ. ಏನು ಸರ್ವಲೋಕ ಸಾಕ್ಷಿ ಅಂತ ಹೇಳಿದರೆ, ಪ್ರತಿಯೊಬ್ಬ ಜೀವರು ಮಾತ್ರ ಅಲ್ಲ, ಸಾಮಾನ್ಯ ಜೀವರಲ್ಲ, ಬ್ರಹ್ಮದೇವರಿಂದಾಗಿ ಆರಂಭ ಮಾಡಿ ನಮ್ಮ ತನಕ ಪ್ರತಿಯೊಬ್ಬ ಜೀವಿಗಳು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ಯಾರಿಗೆ ಗೊತ್ತಿರುತ್ತೆ? ಅದು ವಾಯುದೇವರಿಗೆ ಗೊತ್ತಿರುತ್ತೆ ಎಂಬುದಾಗಿ ಹೇಳ್ತಾರೆ. ಇದನ್ನೇ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ. ಆದಿತ್ಯ ಚಂದ್ರ ವಂದಿಲೋ ನಲಶ್ಚ ದೇವ್ರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂದೇ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಅಂತ.
ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದಾಗಿಂದಾಗಿ ಪ್ರಾರಂಭ ಮಾಡಿ ರಾತ್ರಿಯ ತನಕ ಅನೇಕ ಕೆಲಸಗಳನ್ನು ಮಾಡ್ತಾನೆ. ಅದು ಒಳ್ಳೆಯ ಕೆಲಸ ಆಗಿರಬಹುದು, ಕೆಟ್ಟ ಕೆಲಸ ಆಗಿರಬಹುದು, ಎಲ್ಲ ಕೆಲಸಗಳನ್ನು ಕೂಡ ಒಬ್ಬ ವ್ಯಕ್ತಿ ಮಾಡ್ತಾನೆ. ಕೆಲವೊಂದನ್ನು 4 ಜನರ ಮುಂದೆ ಮಾಡ್ತಾನೆ, ಕೆಲವೊಂದನ್ನು ತಾನೊಬ್ಬನೇ ಇದ್ದಾಗ ಮಾಡ್ತಾನೆ. ಹೀಗೆ ಎಲ್ಲವನ್ನು ಮಾಡ್ತಾನೆ. ಅದು ನಾವೇನು ಅನ್ಕೊಂಡ್ಬಿಟ್ಟಿರ್ತೇವೆ, ನಾನು ಒಂದು ತಪ್ಪು ಮಾಡಿದೆ ಅಂತ ಹೇಳಿದರೆ ಅದು ನನಗೆ ಮಾತ್ರ ಗೊತ್ತಿರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೇವೆ. ಆದರೆ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ, ನೀವು ಮಾಡುವಂತಹ ಕೆಲಸ ಎಷ್ಟು ಜನರಿಗೆ ಗೊತ್ತಿರುತ್ತೆ ಅಂತ ಹೇಳಿದ್ರೆ, ಆದಿತ್ಯ ಸೂರ್ಯ ಸರ್ವಲೋಕ ಸಾಕ್ಷಿಯಂತೆ ಅವನು ಎಲ್ಲವನ್ನೂ ನೋಡ್ತಾ ಇರ್ತಾನೆ. ಇನ್ನು ಚಂದ್ರ, ಅನಿಲ ಅಂತ ಹೇಳಿದ್ರೆ ಯಾವ ವಾಯುದೇವರು, ಅನಲ ಅಂತ ಹೇಳಿದರೆ ಅಗ್ನಿ, ಇನ್ನು ಈ ಭೂಮಿ, ಆಕಾಶ, ನೀರು, ಹೃದಯ, ಯಮಧರ್ಮದೇವರು. ಯಮಧರ್ಮದೇವರು ಯಾಕೆ ಅಂತ ಹೇಳಿದರೆ, ನಾವು ಮಾಡುವಂತಹ ಪಾಪ ಕಾರ್ಯಗಳಿಗೆ ಶಿಕ್ಷೆಯನ್ನು ಕೊಡುವಂಥವ್ರು ಯಾರು? ಯಮದೇವರು. ಹಾಗಾಗಿ ಅವರು ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ ಅಂತೆ. ಅದೇ ರೀತಿಯಾಗಿ ಅಹಶ್ಚ ರಾತ್ರಿಶ್ಚ ಉಭಯಚ ಸಂಧೆ ಅಂತ, ಹಗಲು ಮತ್ತು ರಾತ್ರಿಗೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಹೀಗೆ ಈ ಸೂರ್ಯ, ಚಂದ್ರ, ಬೆಂಕಿ, ನೀರು, ಗಾಳಿ ಮುಂತಾದಂತಹ ಪ್ರತಿಯೊಂದು ಕೂಡ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ನಿರಂತರವಾಗಿ ಗಮನಿಸ್ತಾ ಇರುತ್ತೆ. ಹಾಗಾಗಿ ನಾನೇನು 4 ಕೊಠಡಿಗಳ ಮಧ್ಯೆ ತಪ್ಪು ಮಾಡಿದೆ, ಇದು ಯಾರಿಗೂ ಗೊತ್ತಾಗೋದೇ ಇಲ್ಲ ಎಂಬುದಾಗಿ ನಾವು ಸರ್ವತಾ ತಿಳಿಬಾರ್ದು. ಇಷ್ಟೆಲ್ಲ ಜನರು ಕೂಡ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಸಾಕ್ಷಿಯಾಗಿ ಗಮನಿಸ್ತಾ ಇರ್ತಾರಂತೆ. ಅದರಲ್ಲಿ ಪ್ರಧಾನರಾದವರು ಯಾರು? ನಮ್ಮ ವಾಯುದೇವರು. ಯಾಕೆಂದರೆ ನಾವು ಹೋದಲ್ಲಿ ಎಲ್ಲ ಕಡೆ ಸೂರ್ಯನ ಬೆಳಕು ಬರದೇ ಇರಬಹುದು. ನಾವೊಂದು ಯಾವುದೋ ಒಂದು ಗಾಢವಾದಂಥ ರೂಮ್ನಲ್ಲಿ ಹೋದರೆ ಅಲ್ಲಿ ಸೂರ್ಯನ ಬೆಳಕು ಬರಲಿಕ್ಕೆ ಕೆಲವೊಮ್ಮೆ ಚಾನ್ಸ್ ಇರೋದಿಲ್ಲ, ಯಾವುದೋ ಅಂಡರ್ಗ್ರೌಂಡಲ್ಲಿ ಇದ್ದರೆ. ಆದರೆ ಗಾಳಿ ಮಾತ್ರ ಅಲ್ಲಿ ಇದ್ದೇ ಇರುತ್ತೆ. ಯಾಕೆ ನಾವು ಅಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಗಾಳಿ ಇರಲೇಬೇಕು. ಗಾಳಿ ಇರದೇ ಹೋದರೆ ನಾವು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವಾಯುದೇವರು ಪ್ರತಿಯೊಂದನ್ನು ಕೂಡ ಸಾಕ್ಷಿಯಾಗಿ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಆಚಾರ್ಯರು ಹೇಳಿದರು ಇಲ್ಲಿ ಸರ್ವಲೋಕ ಸಾಕ್ಷಿಣಃ ಅಂತ. ಇಡೀ ಜಗತ್ತನ್ನೇ ನಿಯಮನ ಮಾಡುವಂತಹ ಆ ವಾಯುದೇವರ ಮೇಲೆ ಈ ಸಾಮಾನ್ಯ ಒಬ್ಬ ಅಕ್ಷಕುಮಾರ ಸುರಿಸಿದಂತಹ ಅಸ್ತ್ರ ಮತ್ತು ಶಸ್ತ್ರಗಳ ಮಳೆ ಅವನನ್ನು ಅಲುಗಾಡಿಸಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಎಂಬುದಾಗಿ ಹೇಳುತ್ತೆ. ಇಷ್ಟೆಲ್ಲ ಆಗುತ್ತೆ. ಇಂತಹ ಆ ಅಕ್ಷಕುಮಾರನನ್ನು ನೋಡಿ ಹನುಮಂತ ದೇವರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಈ ಮಂಡ ಮಧ್ಯಗ ಸುತಂ, ಈ ಅಕ್ಷಕುಮಾರ ಹೇಗಿದ್ದಾನೆ, ಸಮೀಕ್ಷ ರಾವಣೋಪಮಂ ಅಂತ. ಅಂದರೆ ರಾವಣನಿಗೆ ಸರಿ ಸಮಾನವಾದಂತಹ ಪರಾಕ್ರಮಶಾಲಿ. ರಾವಣನ ಪರಾಕ್ರಮ ಬೇರೆಯಲ್ಲ, ಈ ಅಕ್ಷಕುಮಾರನ ಪರಾಕ್ರಮ ಬೇರೆಯಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ವಾಸ್ತವಿಕವಾಗಿ ನನಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಹನುಮಂತ ದೇವರು ಆವಾಗ ಮಾತಾಡ್ತಾರೆ. ನಾನು ಇವತ್ತು ಮನಸ್ಸು ಮಾಡಿದರೆ ಇಡೀ ರಾವಣನನ್ನು, ಈ ಲಂಕೆಯನ್ನು ಸಂಪೂರ್ಣವಾಗಿ ಸಂಹಾರ ಮಾಡಿ ಈಗಲೇ ಈ ಸೀತೆಯನ್ನು ಎತ್ಕೊಂಡು ಹೋಗಬಹುದು. ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿವಲಂಬವೇತ್ ಎಂಬುದಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ ಹನುಮಂತ ದೇವರು. ಒಬ್ಬ ರಾವಣ ಅಲ್ಲ, ರಾವಣ ಸಹಸ್ರಂ, 1,000 ಜನ ರಾವಣ ಬಂದರೂ ಕೂಡ ನನಗೆ ಅವರು ಹುಲ್ಲು ಕಡ್ಡಿಗೂ ಸಮಾನರಲ್ಲ. ಅತ್ಯಂತ ಸುಲಭವಾಗಿ ಅವರನ್ನು ಸಂಹಾರ ಮಾಡಬಹುದು. ನಾನು ಇವತ್ತು ನಾನು ಒಂದು ಕ್ಷಣ ಮನಸ್ಸು ಮಾಡಿದರೆ ರಾವಣನನ್ನು, ಇಂದ್ರಜಿತುವನ್ನು ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಸೀತಾದೇವಿಯನ್ನು ಬೆಳಗಾಗುವುದರ ಒಳಗೆ, ಸೂರ್ಯ ಹುಟ್ಟುವ ಒಳಗೆ ಕರೆದುಕೊಂಡು ಹೋಗಿ ರಾಮನ ಮುಂದೆ ನಿಲ್ಲಿಸುವಂತಹ ಸಾಮರ್ಥ್ಯ ನನಗೆ ಇದೆ. ಆದರೆ ನಾನು ಅದನ್ನು ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂತ ಹೇಳಿದರೆ, ಈ ರಾವಣ, ಇಂದ್ರಜಿತ್ ಎಲ್ಲರೂ ಕೂಡ ರಾಮನೇ ಇವರನ್ನು ಸಂಹಾರ ಮಾಡಬೇಕು. ಯಾಕೆ? ಆ ರೀತಿಯಾಗಿ ಅವರಿಗೆ ವರ ಇದೆ. ರಾಮ, ಈ ನಿಮಗೆಲ್ಲ ಗೊತ್ತೇ ಇದೆ, ಈ ರಾವಣ ಕುಂಭಕರ್ಣ ಯಾರು ಅಂತ, ಜಯವಿಜಯರು. ಜಯವಿಜಯರಾಗಿದ್ದಾಗ ಸನಕ ಸನಂದನಾದಿಗಳಿಗೆ ಅವಮಾನ ಮಾಡಿದ್ದಕ್ಕಾಗಿ ಅವರು 3 ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟುತ್ತಾರೆ. ರಾಕ್ಷಸರಾಗಿ ಹುಟ್ಟಿದಾಗ ಅದಕ್ಕೆ ಪ್ರತಿಯಾಗಿ ಪರಮಾತ್ಮ ಒಂದು ವರವನ್ನು ಕೊಡ್ತಾನೆ ಅಂತೆ, 3 ಜನ್ಮದಲ್ಲಿ ನಾನೇ ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ. ಹಾಗಾಗಿ ಇವರ ಮೊದಲ ಅವತಾರ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಅವರನ್ನು ಸಂಹಾರ ಮಾಡಿದ್ದು ವರಾಹ ರೂಪಿಯಾದಂತಹ ಪರಮಾತ್ಮ ಮತ್ತು ನರಸಿಂಹ ರೂಪಿಯಾದಂತಹ ಪರಮಾತ್ಮ. 2ನೇ ಜನ್ಮ ಈ ರಾವಣ ಮತ್ತು ಕುಂಭಕರ್ಣ ಅಂತ ಅಣ್ಣ ತಮ್ಮಂದಿರು. ಹಾಗಾಗಿ
ಅವರನ್ನು ಸಂಹಾರ ಮಾಡ್ತೇನೆ ಅಂತ ರಾಮಚಂದ್ರ ಅಂದರೆ ಪರಮಾತ್ಮರಿಗೆ ಮಾತು ಕೊಟ್ಟಿದ್ದಾನೆ. ಹಾಗಾಗಿ ನಾನು ರಾವಣನನ್ನು ಸಂಹಾರ ಮಾಡದೆ ಬಿಡ್ತಾ ಇದ್ದೇನೆ ಅಂತ ಇವರು ಮಾತು ಕೊಡ್ತಾರೆ. ಹಾಗಾಗಿ ನಾನು ಈ ಒಂದು ಕಾರಣಕ್ಕೆ ಮಾತ್ರ ಇವ ಸಂಹಾರ ಮಾಡದೆ ಬಿಡ್ತಾ ಇದ್ದೀನಿ ಎಂಬುದಾಗಿ ಹನುಮಂತ ದೇವರು ಹೇಳಿ ಕೊನೆಗೆ ಏನು ಮಾಡ್ತಾರೆ, ನಾನು ಏನಾದರಾಗಲಿ ಈ ಕುಮಾರನನ್ನು ನಾನು ಸಂಹಾರ ಮಾಡೇ ಮಾಡ್ತೇನೆ ಅಂತ. ಯಾಕೆಂದರೆ ಇವನು ಮಹಾಪರಾಕ್ರಮಶಾಲಿ, ಇವನನ್ನು ನಾನು ಸಂಹಾರ ಮಾಡಿದ್ದೇನೆ ಅಂತ ಗೊತ್ತಾದರೆ ರಾವಣನಿಗೆ ಗೊತ್ತಾಗುತ್ತೆ ಏನಂತ, ಇವನು ನನ್ನನ್ನು ಕೂಡ ಸಂಹಾರ ಮಾಡಬಹುದು ಅಂತ. ಯಾಕೆಂದರೆ ಹಿಂದೆ ನೋಡಿದಂತೆ ಅಕ್ಷಯಕುಮಾರನ ಪರಾಕ್ರಮ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ರಾವಣ ಮತ್ತು ಅಕ್ಷಯಕುಮಾರನ ಪರಾಕ್ರಮ ಒಂದೇ ಸಮಾನವಾದಂತಹ ಹಂತದಲ್ಲಿ ಇತ್ತು. ಅಷ್ಟು ಪರಾಕ್ರಮಶಾಲಿ ಅಕ್ಷಯಕುಮಾರ. ಹಾಗಾಗಿ ಇವನನ್ನು ನಾನು ಸಂಹಾರ ಮಾಡಿಯೇ ತೀರ್ತೀನಿ ಎಂಬುದಾಗಿ ನಿಶ್ಚಯ ಮಾಡ್ತಾನೆ ಯಾವ ಈ ಹನುಮಂತ. ಇನ್ನೊಬ್ಬ ಇದ್ದ, ಯಾರು, ಇಂದ್ರಜಿತುವನ್ನು ಕೂಡ ಸಂಹಾರ ಮಾಡಬೇಕಂತ ಅನ್ಕೊಳ್ತಾನೆ. ಆದರೆ ಸ್ವಲ್ಪ ವಿಚಾರ ಮಾಡ್ತಾನೆ, ಇಂದ್ರಜಿತುವನ್ನು ಸಂಹಾರ ಮಾಡಿಬಿಟ್ರೆ ರಾವಣನ ಮಕ್ಕಳ ಪರಾಕ್ರಮ ಏನು ಅಂತ ನಮ್ಮ ಕಪಿಗಳಿಗೆ ಗೊತ್ತಾಗೋದಿಲ್ಲ ಅಂತ. ಕೆಲವೊಮ್ಮೆ ಗುರುಗಳಿಗೆ ಆಸೆ ಇರುತ್ತೆ, ಶಿಷ್ಯರಿಗೆ ಜಗತ್ತಿನಲ್ಲಿ ಏನೇನು ಅದ್ಭುತ ಇದೆಯೋ ಎಲ್ಲವನ್ನು ತೋರಿಸಬೇಕು ಅಂತ. ಹಾಗೆ ಈ ಹನುಮಂತನಿಗೆ ಕೂಡ ಒಂದು ಆಸೆಯಂತೆ, ಇಂದ್ರಜಿತುವನ್ನ ಪರಾಕ್ರಮವನ್ನು ಯಾರಿಗೆ ತೋರಿಸಬೇಕು, ಕಪಿಗಳಿಗೆ ತೋರಿಸಬೇಕು ಅಂತ. ಯಾಕೆಂದರೆ ಇಂದ್ರಜಿತು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನಿಗೆ ಹೆಸರೇನು ಅಂತ ಹೇಳಿದರೆ, ಮೂಲ ಹೆಸರು ಮೇಘನಾದ ಅಂತ. ಹುಟ್ಟುವಾಗಲೇ ಅವನು ಮೇಘದ ರೀತಿಯಲ್ಲಿ, ಮೋಡಗಳ ರೀತಿಯಲ್ಲಿ ಗರ್ಜನೆ ಮಾಡಿದಂತಹ ಮಹಾಪರಾಕ್ರಮಶಾಲಿ. ಅವನ ಮೂಲ ಹೆಸರು ಮೇಘನಾದ ಅಂತ. ಮುಂದೆ ಅವನ ಹೆಸರು ಬಂತು ಏನು, ಇಂದ್ರಜಿತ್ ಅಂತ. ಯಾಕೆ ಹೆಸರು ಬಂತು ಅಂತ ಹೇಳಿದರೆ, ಯುದ್ಧದಲ್ಲಿ ಇಂದ್ರನನ್ನೇ ಗೆದ್ದಂತಹ ಮಹಾಪರಾಕ್ರಮಶಾಲಿ ಈ ಇಂದ್ರಜಿತು. ಹಾಗಾಗಿ ಅವನಿಗೆ ಇಂದ್ರಜಿತ್ ಎಂಬುದಾಗಿ ಹೆಸರು ಬಂತು ಅಂತೆ. ಹಾಗಾಗಿ ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ರೆ ಮುಂದೆ ಯುದ್ಧ ಯಾರ ಜೊತೆ ಮಾಡೋದು? ಅಷ್ಟು ಕೋಟ್ಯಾಂತರ ಕಪಿವೀರರಿದ್ದಾರೆ. ಸುಗ್ರೀವ ಇದ್ದಾನೆ, ಅಂಗದ ಇದ್ದಾನೆ, ಜಾಂಬವಂತ ಇದ್ದಾನೆ, ಲಕ್ಷ್ಮಣ ಇದ್ದಾನೆ, ರಾಮಚಂದ್ರ ದೇವರಿದ್ದಾರೆ. ಎಲ್ಲ ವೀರರನ್ನು ನಾನೊಬ್ಬನೇ ಸಂಹಾರ ಮಾಡಿಬಿಟ್ಟರೆ ಅವರು ಮುಂದೆ ಯಾರ ಜೊತೆ ಯುದ್ಧ ಮಾಡಬೇಕು? ಹಾಗಾಗಿ ಯುದ್ಧ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಂತ ಇಂದ್ರಜಿತವನ್ನು ಉಳಿಸಿದ ಅಂತೆ ಹನುಮಂತ. ಹಾಗಾಗಿ ಈ ರೀತಿಯಾಗಿ ನಿಶ್ಚಯ ಮಾಡ್ತಾನೆ, ನಾನು ಅಕ್ಷಯಕುಮಾರನನ್ನು ಸಂಹಾರ ಮಾಡಬೇಕು ಅಂತ. ಹೇಗೆ ಮುಂದೆ ನಾವು ನೋಡ್ತೇವೆ ಮಹಾಭಾರತ ಸಮಯದಲ್ಲಿ ಜರಾಸಂಧ ಮಹಾಪರಾಕ್ರಮಶಾಲಿ. ಅವನು 21 ಬಾರಿ ಕೃಷ್ಣನ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾನೆ. 21 ಸಲ ಬಂದಾಗಲೂ ಕೂಡ ಕೃಷ್ಣ ಏನು ಮಾಡ್ತಾನೆ, ಇಡೀ ಅವನ 21 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡ್ತಿದ್ದ. ಜರಾಸಂಧ ಒಬ್ಬನನ್ನು ಮಾತ್ರ ಉಳಿಸಿ ಕಳಿಸ್ತಾ ಇದ್ದ. ಯಾಕೆ ಕಳಿಸಿದ ಎಂಬುದಾಗಿ ಹೇಳಿದರೆ, ಇವನ ಸಂಹಾರವನ್ನು ನನ್ನ ಭಕ್ತನಾದಂತಹ ಭೀಮಸೇನ ದೇವರು ಮಾಡಬೇಕು, ಆ ಕೀರ್ತಿ ಅವನಿಗೆ ಸಿಗಬೇಕು ಅಂತ ಉದ್ದೇಶದಿಂದಾಗಿ ಕೃಷ್ಣದೇವರು ಆ ರೀತಿಯಾಗಿ ಮಾಡಿದರು. ಅದೇ ಈಗ ಹನುಮಂತ ತಾನೇ ಮಾಡಿದ, ಎಲ್ಲ ಸೈನ್ಯವನ್ನು ಕೂಡ ಸಂಹಾರ ಮಾಡಿ ರಾವಣ ಒಬ್ಬನನ್ನು ಬಿಟ್ಟ. ಯಾಕೆ ಬಿಟ್ಟ? ರಾವಣನನ್ನು ಸಂಹಾರ ಮಾಡಿದಂತಹ ಶ್ರೇಯಸ್ಸು ಅದು ನನ್ನ ಒಡೆಯನಾದಂತಹ ರಾಮನಿಗೆ ಸಲ್ಲಬೇಕು ಎಂಬಂತಹ ಭಕ್ತಿಯಿಂದಾಗಿ ಮಾಡಿದ. ಹೀಗೆ ಕೃಷ್ಣದೇವರು ತನ್ನ ಭಕ್ತನಿಗೆ ಯಶಸ್ಸು ಸಿಗಬೇಕು ಅಂತ ಮಾಡಿದರು, ಹನುಮಂತ ತನ್ನ ಸ್ವಾಮಿಗೆ ಈ ಕೀರ್ತಿ ಬರಬೇಕು ಅಂತ ಮಾಡಿದ. ಹೀಗೆ ರಾವಣನನ್ನು ಸಂಹಾರ ಮಾಡದೆ ಹೀಗೆ ಬಿಟ್ಟ. ಕೊನೆಗೆ ಯಾವ ಅಕ್ಷಯಕುಮಾರನನ್ನು ಅವನ ಕಾಲನ್ನು ಹಿಡಿತಾನೆ ಅಂತೆ. ಹೇಗೆ ಕಂಸ ಹಿಂದೆ ದುರ್ಗಾದೇವಿಯನ್ನು ಸಂಹಾರ ಮಾಡಬೇಕು ಅಂತ ಅವಳ ಕಾಲನ್ನು ಎತ್ತಿ ನೆಲಕ್ಕೆ ಹೊಡಿಲಿಕ್ಕೆ ಹೋಗ್ತಾನೆ. ಹಾಗೆ ಈ ಹನುಮಂತನು ಕೂಡ ಆ ಅಕ್ಷಯಕುಮಾರನ 2 ಕಾಲುಗಳನ್ನು ಹಿಡಿದುಕೊಂಡು ಸಚಕ್ರವದ್ ಭ್ರಮಾತುರಂ ವಿಧಾಯ ರಾವಣಾತ್ಮಜಂ ಅಂತ ಅವನ 2 ಕಾಲನ್ನು ಹಿಡಿದು ಜೋರಾಗಿ ಚಕ್ರದಂತೆ ತಿರುಗಿಸಿ ಜೋರಾಗಿ ಆ ನೆಲಕ್ಕೆ ಹೊಡಿತಾನೆಂತೆ. ನೆಲಕ್ಕೆ ಹೊಡೆದ ತಕ್ಷಣ ಒಂದೇ ಒಂದು ಏಟಿಗೆ ಸಾವಿರಾರು ಜನ ವೀರರನ್ನು ಸಂಹಾರ ಮಾಡಿದಂತಹ ಮಹಾಪರಾಕ್ರಮಶಾಲಿ ರಾವಣನ ಮಗನಾದಂತಹ ಈ ಅಕ್ಷಯಕುಮಾರ ಹನುಮಂತ ದೇವರ ಒಂದೇ ಒಂದು ಏಟಿಗೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಸತ್ತು ಹೋಗಿಬಿಡ್ತಾನೆ. ಹೀಗೆ ಹನುಮಂತ ದೇವರು ತಾವು ಬಂದಂತಹ ಕಾರ್ಯದಲ್ಲಿ ಪ್ರಮುಖ ಕಾರ್ಯ ಒಂದು ಸೀತೆಯನ್ನು ಹುಡುಕಬೇಕು.
ಇನ್ನೊಂದು ರಾವಣನಿಗೆ ತನ್ನ ಪರಾಕ್ರಮ ಏನು ತೋರಿಸಬೇಕು. ಹಾಗಾಗಿ ಆ ರಾವಣನಿಗೆ ಸಮಾನ ಪರಾಕ್ರಮಶಾಲಿಯಾದಂತಹ ಅಕ್ಷಕುಮಾರನನ್ನು ಒಂದೇ ಏಟಿಗೆ ಸಂಹಾರ ಮಾಡಿ ಅವನನ್ನು ನರಕಕ್ಕೆ ಹಾಕ್ತಾರೆ. ಹೀಗೆ ಅಕ್ಷಕುಮಾರ ಸತ್ತು ಬಿದ್ದ. ಈ ಅಕ್ಷಕುಮಾರನೇನೆ ಮುಂದಿನ ಜನ್ಮದಲ್ಲಿ ಅಂದರೆ ಮಹಾಭಾರತದ ಸಮಯದಲ್ಲಿ ದುರ್ಯೋಧನನ ಮಗನಾಗಿ ಲಕ್ಷಣ ಎಂಬಂಥ ಹೆಸರಿನಿಂದಾಗಿ ಹುಟ್ಟುತ್ತಾನೆ. ದುರ್ಯೋಧನನಿಗೆ ಮಗ ಇದ್ದು ಲಕ್ಷಣ ಅಂತ. ಆ ಲಕ್ಷಣ ಬೇರೆ ಯಾರೋ ಅಲ್ಲ, ಹಿಂದಿನ ಜನ್ಮದಲ್ಲಿ ಈ ಅಕ್ಷಕುಮಾರನೇನೆ ಮುಂದೆ ಅವನು ಲಕ್ಷಣನಾಗಿ ಹುಟ್ಟಿ ಮತ್ತೆ ಅಲ್ಲಿಯೂ ಕೂಡ ಮಾಡಿದ್ದೇನೋ ಪರಮಾತ್ಮನ ದ್ವೇಷವನ್ನೇ. ಹಿಂದಿನ ಜನ್ಮದಲ್ಲಿಯೂ ಪರಮಾತ್ಮನ ದ್ವೇಷ, ಮುಂದಿನ ಜನ್ಮದಲ್ಲಿಯೂ ಪರಮಾತ್ಮನಲ್ಲಿ ದ್ವೇಷವನ್ನೇ ಮಾಡಿದ. ಹೀಗೆ ಆ ಲಕ್ಷಣನಾಗಿ ಮುಂದೆ ಹುಡ್ತಾನೆ. ಹೀಗೆ ಅಕ್ಷಕುಮಾರನ ಸಂಹಾರ ಎಂಬುದು ಆಗುತ್ತೆ. ಇಲ್ಲಿ ಒಬ್ಬ ವ್ಯಾಖ್ಯಾನಕಾರರು ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ರಾವಣನ ಸ್ವಭಾವ ಏನು ಅಂತ ಹೇಳಿದರೆ ಇನ್ನೊಬ್ಬರು ದುಃಖ ಪಡುವುದನ್ನು ನೋಡಿ ಸಂತೋಷ ಪಡುವುದೇ ರಾವಣನ ಸ್ವಭಾವ ಅಂತೆ. ಇನ್ನೊಬ್ಬರ ಮಕ್ಕಳನ್ನು ಸಾಯಿಸುವುದು, ತಂದೆ ತಾಯಿಗಳು ಅಳ್ತಾ ಇದ್ದರೆ ನೋಡಿ ಸಂತೋಷ ಪಡುವುದು ಅಂತೆ. ಹೀಗೆ ಕಂಡವರ ಮಕ್ಕಳನ್ನು ಸಂಹಾರ ಮಾಡಿಕೊಂಡು ಸಂತೋಷ ಪಡ್ತಾ ಇದ್ದಂತಹ ರಾವಣನಿಗೆ ಹನುಮಂತ ಆ ಮಕ್ಕಳು ಸತ್ತರೆ ಎಷ್ಟು ದುಃಖ ಆಗುತ್ತೆ ಎಂಬಂತಹ ದುಃಖವನ್ನು ಇವತ್ತವನಿಗೆ ತೋರಿಸಿದ ಎಂಬುದಾಗಿ ಒಬ್ಬ ವ್ಯಾಖ್ಯಾನಕಾರರು ಹೇಳ್ತಾರೆ. ಹೀಗೆ ಅವನಿಗೆ ತುಂಬ ದುಃಖವನ್ನು ಹನುಮಂತ ಕೊಡ್ತಾನೆ. ಇಷ್ಟೆಲ್ಲ ಆಯಿತು. ಮತ್ತೆ ರಾವಣ ಹೇಳ್ತಾನೆ, ನಾನು ಹೋಗಿ ಹಿಡ್ಕೊಂಡು ಬರ್ತೇನೆ ಆ ಕಪಿಯನ್ನು ಅಂತ. ಆವಾಗ ಇನ್ನೊಬ್ಬ ಮಗ ಹೇಳ್ತಾನೆ, ಇಂದ್ರಜಿತ್. ಅವನು ಅಕ್ಷಕುಮಾರನಿಗಿಂತ ಸ್ವಲ್ಪ ಜಾಸ್ತಿ ಪರಾಕ್ರಮಶಾಲಿ. ಹಿಂದೆ ಹೇಳಿದಂತೆ ಇಂದ್ರನನ್ನೇ ಗೆದ್ದಂತಹ ಮಹಾಪರಾಕ್ರಮಿ ಇಂದ್ರಜಿತ್ ಹೇಳ್ತಾನೆ, ಅಪ್ಪ ನೀನು ತುಂಬ ದುಃಖದಲ್ಲಿ ಇದ್ದೀಯ, ಮಗನನ್ನು ಕಳೆದುಕೊಂಡಿದ್ದೀಯ. ಹಾಗಾಗಿ ಈ ಸಮಯದಲ್ಲಿ ಹೋಗಿ ಯುದ್ಧ ಮಾಡೋದು ಸರಿಯಲ್ಲ, ನಾನು ಹೋಗಿ ಆ ಕಪಿಯನ್ನು ಒಂದು ಕ್ಷಣದಲ್ಲಿ ಹಿಡಿದುಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಸರಿ ಅಂತ ಇಂದ್ರಜಿತ್ ಬರ್ತಾನೆ. ಅವನು ಕೂಡ ಅಥೇಂದ್ರಜಿನ್ ಮಹಾಶರೈ ವರಾಸ್ತ್ರ ಸಂಪ್ರಯೋಜಿತೈ ತತಕ್ಷ ವಾನರೋತ್ತಮಂ ನಚಾಶಕದ್ ವಿಚಾಲನೆ ಅಂತ ಅವನು ಅದೇ ಕೆಲಸ ಮಾಡಿದ. ಅನೇಕ ಅಸ್ತ್ರಗಳನ್ನು ಹನುಮಂತನ ಮೇಲೆ ಏನು ಮಾಡಿದ, ವರಾಸ್ತ್ರ ಸಂಪ್ರಯೋಜಿತೈ ಅಂತ ಅವನ ಮೇಲೆ ಪ್ರಯೋಗ ಮಾಡಿದ. ಆವಾಗಲೂ ಕೂಡ ಆಗಿದ್ದು ಇಷ್ಟೇ, ನಚಾಶಕದ್ ವಿಚಾಲನೆ. ಆವಾಗಲೂ ಕೂಡ ಹನುಮಂತನನ್ನು ಅಲುಗಾಡಿಸಲಿಕ್ಕೂ ಕೂಡ ಆ ಇಂದ್ರಜಿತನಿಗೆ ಸಾಧ್ಯ ಆಗಲಿಲ್ಲ. ಹೀಗೆ ಅಕ್ಷಕುಮಾರನಿಗೂ ಸಾಧ್ಯ ಆಗಲಿಲ್ಲ, ಇಂದ್ರಜಿತನಿಗೂ ಸಾಧ್ಯ ಆಗಲಿಲ್ಲ. ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ಇಂದ್ರಜಿತ ಒಂದು ಉಪಾಯವನ್ನು ಮಾಡ್ತಾನೆ. ಅಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ಬ್ರಹ್ಮಾಸ್ತ್ರ ಅಂತೆ. ಆ ಬ್ರಹ್ಮಾಸ್ತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಯಾಕೆ ಅಂತ ಹೇಳಿದರೆ ಅದಕ್ಕೆ ಒಂದೊಂದು ಅಸ್ತ್ರಕ್ಕೆ ಒಂದೊಂದು ಮಂತ್ರ ಅಂತ ಇರ್ತವೆ. ಆಗ್ನೇಯಾಸ್ತ್ರಕ್ಕೆ ಅಗ್ನಿಯ ಒಂದು ಮಂತ್ರ ಇರುತ್ತೆ, ವರುಣಾಸ್ತ್ರಕ್ಕೆ ವರುಣನ ಒಂದು ಮಂತ್ರ ಇರುತ್ತೆ. ಈ ಬ್ರಹ್ಮಾಸ್ತ್ರಕ್ಕೆ ಯಾವುದು ಮಂತ್ರ ಅಂತ ಹೇಳಿದರೆ ನಾವು ಪ್ರತಿನಿತ್ಯ ಜಪ ಮಾಡುವಂತಹ ಗಾಯತ್ರಿ ಮಂತ್ರವೇನೆ ಇದಕ್ಕೆ ಮಂತ್ರ ಅಂತೆ. ಆ ಗಾಯತ್ರಿ ಮಂತ್ರವನ್ನು ಯಾವುದೋ ಒಂದು ಹುಲ್ಲು ಕಡ್ಡಿ ಇದ್ದರೆ ಆ ಗಾಯತ್ರಿ ಮಂತ್ರವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಪ್ರಯೋಗ ಮಾಡಿದರೆ ಸಾಕು, ಅವನು ಎಂತಹ ಪರಾಕ್ರಮಶಾಲಿಯಾಗಿದ್ದರೂ ಕೂಡ ಅವನನ್ನು ಬಂಧಿಸುವಂತಹ ಸಂಹಾರ ಮಾಡುವಂತಹ ಸಾಮರ್ಥ್ಯ ಯಾವುದಕ್ಕೆ ಇದೆ, ಆ ಬ್ರಹ್ಮಾಸ್ತ್ರಕ್ಕೆ ಇದೆ. ಅದಕ್ಕೆ ಪ್ರಧಾನ ಕಾರಣ ಏನು, ಅದಕ್ಕೆ ಮಂತ್ರವಾದಂತಹ ಗಾಯತ್ರಿ ಮಂತ್ರ. ಅಷ್ಟು ಸಾಮರ್ಥ್ಯ ಎಂಬುದು ಆ ಗಾಯತ್ರಿ ಮಂತ್ರಕ್ಕೆ ಇದೆ. ಹಾಗಾಗಿ ಆ ಇಂದ್ರಜಿತ್ ಏನು ಮಾಡ್ತಾನೆ, ತಾನು ಆ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಣೆ ಮಾಡಿ ಅದನ್ನು ಹನುಮಂತ ದೇವರ ಮೇಲೆ ಪ್ರಯೋಗ ಮಾಡ್ತಾನೆ. ಹನುಮಂತ ದೇವರ ಮೇಲೆ ತಲೆಯ ಮೇಲೆ ಬಂದು ಆ ಬ್ರಹ್ಮಾಸ್ತ್ರ ಬೀಳುತ್ತೆ. ಆವಾಗಲೂ ಏನೂ ಆಗೋದಿಲ್ಲ, ವಾಯುದೇವರಿಗೆ ಏನೂ ಆಗೋದಿಲ್ಲ. ಆದರೆ ಸ್ವಲ್ಪ ವಿಚಾರ ಮಾಡ್ತಾರೆ ಹನುಮಂತ ದೇವರು. ಮಯಾವರ ವಿಲಂಘಿತಾ ಅನೇಕಶ ಸ್ವಯಂಭುವ ಸ ಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯಹಂ ಅಂತ. ಬ್ರಹ್ಮಾಸ್ತ್ರ ಬಂದು ಹೊಡೆದರೂ ಕೂಡ ಹನುಮಂತನಿಗೆ ಏನೂ ಕೂಡ ಅಲಗಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಸ್ವಲ್ಪ ಹೊತ್ತು ವಿಚಾರ ಮಾಡ್ತಾನೆ. ಮಯಾವರ ವಿಲಂಘಿತಾ ಅಂತ, ನಾನು ಲಂಕೆಗೆ ಬಂದು 7-8 ತಾಸಾಗಿದೆ. ಇಷ್ಟು ಹೊತ್ತಿನಲ್ಲಿ ಬ್ರಹ್ಮದೇವರ 10 ವರಗಳನ್ನು ಉಲ್ಲಂಘನೆ ಮಾಡಿಬಿಟ್ಟಿದ್ದೇನೆ. ಯಾಕೆ, ಸಿಂಹಿಕಿಗೆ ವರ ಇತ್ತು, ಬ್ರಹ್ಮದೇವರ ವರ, ಅದನ್ನು ದಾಟಿದೆ. ಮುಂದೆ ಆ 80 ಕೋಟಿ ಜನ ರಾಕ್ಷಸರಿಗೆ ಬ್ರಹ್ಮದೇವರ ವರ ಇತ್ತು, ಅದನ್ನೂ ದಾಟಿದೆ.
ಕೊನೆಗೆ ಅಕ್ಷಕುಮಾರನಿಗೆ ವರ ಇತ್ತು, ಅದನ್ನು ದಾಟಿದೆ. ಹೀಗೆ ಮಯಾ ವರ ವಿಲಂಘಿತ, ಬ್ರಹ್ಮದೇವರ ಅನೇಕ ವರಗಳನ್ನು ನಾನು ಉಲ್ಲಂಘನೆ ಮಾಡಿಬಿಟ್ಟಿದ್ದೇನೆ, ದಾಟಿಬಿಟ್ಟಿದ್ದೇನೆ. ಹಾಗಾಗಿ ಆದರೆ ಬ್ರಹ್ಮದೇವರು ಕೂಡ ನನಗೆ ಮಾನನೀಯ ಏವಮೇ ಅಂತ, ನನಗೆ ಗೌರವಾನ್ವಿತವಾದಂತಹ ವ್ಯಕ್ತಿಯೇನೇ ಬ್ರಹ್ಮದೇವರು ಅಂತ. ನಾವು ವಾಸ್ತವಿಕವಾಗಿ ತಾರತಮ್ಯದಲ್ಲಿ ನೋಡಿದಾಗ ಬ್ರಹ್ಮದೇವರು ಮತ್ತು ವಾಯುದೇವರು ಒಂದೇ ಕಕ್ಷೆಯಲ್ಲಿ ಬರುವಂತಹ ವ್ಯಕ್ತಿಗಳು, ಸಮಾನ ಕಕ್ಷೆಯಲ್ಲಿ ಬರುವಂತಹ ವ್ಯಕ್ತಿಗಳು. ಹಾಗಿದ್ದರೂ ಕೂಡ ವಾಯುದೇವರಿಗಿಂತ 4 ಗುಣ ಬ್ರಹ್ಮದೇವರಿಗೆ ಜಾಸ್ತಿ ಅಂತೆ. ಹಾಗಾಗಿ ವಾಯುದೇವರಿಗಿಂತ ಸ್ವಲ್ಪ ಉತ್ತಮರು, ಕಕ್ಷೆ ಒಂದೇ ಆದರೂ ಕೂಡ ಸ್ವಲ್ಪ ಉತ್ತಮರು ಬ್ರಹ್ಮದೇವರು. ಹಾಗಾಗಿ ಹನುಮಂತ ಹೇಳ್ತಾನೆ, ನಾನು ತುಂಬ ಉಲ್ಲಂಘನೆ ಮಾಡಿದ್ದೇನೆ, ಆದರೆ ಬ್ರಹ್ಮದೇವರು ಮಾನನೀಯ ಏವಮೇ, ನನಗೆ ಅತ್ಯಂತ ಗೌರವಾನ್ವಿತನಾದಂತಹ ವ್ಯಕ್ತಿ. ಹಾಗಾಗಿ ಅವರ ಮಾತನ್ನು ತುಂಬ ಸಲ ಉಲ್ಲಂಘನೆ ಮಾಡೋದು ತಪ್ಪಾಗಿಡುತ್ತೆ. ಯಾಕೆಂದರೆ ಹೀಗೆ ಒಬ್ಬ ಸಮಾನರಾದ ವ್ಯಕ್ತಿಗಳಿರ್ತಾನೆ, ನನ್ನ ಸ್ನೇಹಿತ ಇರ್ತಾನೆ, ನನ್ನ ಸ್ನೇಹಿತನ ಮಾತನ್ನು ನಾನು ಒಂದು ಸಲ ತಪ್ಪೋದು, ಒಂದು ಸಲ 2 ಸಲ ಬೇಡ ಅನ್ಬೋದು, 3 ಸಲ ಬೇಡ ಅನ್ಬೋದು, 4ನೇ ಸಲ ಬೇಡ ಅಂತ ಹೇಳಿದ್ರೆ ನನ್ನ ಸ್ನೇಹಿತನಿಗೆ ಬೇಜಾರಾಗುತ್ತೆ. ಹಾಗೆ ಇಲ್ಲಿ ಬ್ರಹ್ಮದೇವರು ಮತ್ತು ವಾಯುದೇವರು ಸ್ನೇಹಿತರು. ಅದನ್ನೇ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸಮೇಶು ಸ್ವಾತ್ಮವ ಸ್ನೇಹ ಅಂತ. ಯಾರು ನಮಗೆ ಸಮಾನವಾಗಿರ್ತಾರಲ್ಲ ಅವರಲ್ಲಿ ಉತ್ತಮ ಸ್ನೇಹವನ್ನು ಮಾಡಬೇಕು ಅಂತೆ, ಅವರಿಗೆ ಬೇಜಾರು ಮಾಡಬಾರ್ದು, ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಹನುಮಂತ ದೇವರು ವಿಚಾರ ಮಾಡ್ತಾರೆ, ಎಷ್ಟೇ ಆಗಿದ್ದರೂ ಕೂಡ ಬ್ರಹ್ಮದೇವರು ನನಗೆ ಸಮಾನರಾದವರು, ಒಂದು ಹಂತದಲ್ಲಿ ನೋಡಿದರೆ ನನಗಿಂತ ಸ್ವಲ್ಪ ಉತ್ತಮರು. ಹಾಗಾಗಿ ಅವರ ಮಾತನ್ನು ಇಷ್ಟು ಬಾರಿ ಉಲ್ಲಂಘನೆ ಮಾಡೋದು ಅವರ ಮರ್ಯಾದೆಗೆ ಕುತ್ತು ತರುತ್ತೆ. ಹಾಗಾಗಿ ಮಾಡೋದು ಸರಿಯಲ್ಲ. ಹಾಗಾಗಿ ಈ ಬ್ರಹ್ಮಾಸ್ತ್ರಕ್ಕೆ ನಾನು ಸೋಲನ್ನು ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾರೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ, ರಾಜಾನಂ ದ್ರಷ್ಟುಕಾಮೇನ ಮಯಾಸ್ತ್ರಂ ಅನುವರ್ತಿತಂ ಅಂತ. ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು ಯಾಕೆ? ರಾವಣನನ್ನು ನೋಡಬೇಕು ಅಂತ. ನಾನು ಇಷ್ಟು ಕೋಟ್ಯಾನುಗಟ್ಟಲೆ 100 ಕೋಟಿ ರಾಕ್ಷಸರನ್ನು ಸಂಹಾರ ಮಾಡಿದರೂ ಕೂಡ ರಾವಣನ ವಾಸನೆಯೇ ಇಲ್ಲಿ ಬಂದಿಲ್ಲ. ಹಾಗಾಗಿ ನಾನು ಹೀಗೆ ಪ್ರತಿಯೊಬ್ಬರನ್ನು ಸಂಹಾರ ಮಾಡ್ತಾ ಹೋದರೆ ರಾವಣನ ದರ್ಶನ ನನಗೆ ಆಗೋದೇ ಇಲ್ಲ. ಹಾಗಾಗಿ ನಾನೇನು ಮಾಡಬೇಕು? ಈ ಬ್ರಹ್ಮಾಸ್ತ್ರಕ್ಕೆ ಗಂಟು ಬಿದ್ದಾಗ ಇವರು ನನ್ನನ್ನು ನೇರವಾಗಿ ಆ ರಾವಣನ ಬಳಿ ಕರ್ಕೊಂಡು ಹೋಗ್ತಾರೆ. ಆವಾಗ ರಾವಣನಿಗೂ ಮತ್ತು ನನಗೂ ಭೇಟಿಯಾಗುತ್ತೆ ಎಂಬುದಾಗಿ ಆ ಒಂದು ಉದ್ದೇಶ. ಇನ್ನೊಂದು ಉದ್ದೇಶ, ಈ ಬ್ರಹ್ಮದೇವರ ವರಕ್ಕೂ ಕೂಡ ನಾನು ಗೌರವ ಕೊಡಬೇಕು, ಅವರ ಅಸ್ತ್ರಕ್ಕೆ ಗೌರವ ಕೊಡಬೇಕು ಎಂಬಂತಹ ಉದ್ದೇಶದಿಂದಾಗಿ ಅವರೇನು ಮಾಡ್ತಾರೆ, ಆ ಬ್ರಹ್ಮಾಸ್ತ್ರಕ್ಕೆ ಗಂಟು ಬಿದ್ದವರಂತೆ ಲೆಕ್ಕ ಹಾಕ್ತಾರೆ. ಹಾಗಾಗಿ ಇದನ್ನೇ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ತಾತ್ಪರ್ಯಕ್ಕೆ ವಿಸ್ತಾರವಂತ ವ್ಯಾಖ್ಯಾನ ಇದೆ ವಾದಿರಾಜರದು. ಅವರು ಹೇಳ್ತಾರೆ, ಲಂಕಾಯಾಂ ನಿಹತಸ್ಯ ಅಕ್ಷಕುಮಾರಸ್ಯ ವರಾನುಕ್ತೇ ಬ್ರಹ್ಮವರಾದೇವ ಶಕ್ತಿ ಮಂತ್ರಿ ಪುತ್ರಾಣಮಪಿ ವರಾಭಿರಕ್ಷಿತಾನಿತಿ. ಅಂದರೆ ಅವನ ಮಂತ್ರಿಗಳಿಗೆ, ಅವನ ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಬ್ರಹ್ಮದೇವರ ವರ ಇತ್ತು. ಹಾಗಾಗಿ ಅದನ್ನು ನಾನು ಅನೇಕ ಬಾರಿ ಮೀರಿಬಿಟ್ಟಿದ್ದೇನೆ. ಹಾಗಾಗಿ ಅವನಿಗೆ ಕೂಡ ಮರ್ಯಾದೆ ಕೊಡಬೇಕು ಎಂಬಂತಹ ಕಾರಣದಿಂದಾಗಿ ಅವರೇ ಮಾಡ್ತಾರೆ, ಅದಕ್ಕೆ ಬಿದ್ದವರಂತೆ ಆಗ್ತಾರೆ. ಇಷ್ಟೆಲ್ಲ ಆಯಿತು. ಹನುಮಂತ ಬ್ರಹ್ಮಾಸ್ತ್ರಕ್ಕೆ ಬಂಧಿತನಾಗಿದ್ದಾನೆ ಎನ್ನುವಂಥ ವಿಚಾರ ಇಂದ್ರಜಿತನಿಗೆ ಗೊತ್ತಾಗುತ್ತೆ. ಸುತ್ತಮುತ್ತಲೂ ಕೂಡ ಅನೇಕ ಕೋಟ್ಯಾಂತರ ರಾಕ್ಷಸರು ಇರ್ತಾರೆ. ಅವರೇನು ಮಾಡ್ತಾರೆ, ಇಷ್ಟು ಹೊತ್ತು ಈ ಕಪಿಯನ್ನು ಹಿಡಿದೇ ದೊಡ್ಡ ಕೆಲಸ ಆಗಿಬಿಟ್ಟಿತ್ತು. ಈಗ ಈ ಕಪಿ ಇಷ್ಟು ಸುಲಭವಾಗಿ ಬ್ರಹ್ಮಾಸ್ತ್ರಕ್ಕೆ ಗಂಟು ಬಿದ್ದುಬಿಟ್ಟಿದೆ. ಹಾಗಾಗಿ ಇದನ್ನು ಇನ್ನಷ್ಟು ಹಗ್ಗಗಳನ್ನು ಹಾಕಿ ಕಟ್ಟೋಣ ಅಂತ. ಯಾಕೆ ಅಂತ ಹೇಳಿದರೆ, ಈ ಬ್ರಹ್ಮಾಸ್ತ್ರವನ್ನು ಕೂಡ ನಾಶ ಮಾಡುವಂತಹ ಸಾಮರ್ಥ್ಯ ಈ ಕಪಿಗೆ ಇದೆ ಅಂತ ಗೊತ್ತಾಗ್ಬಿಟ್ಟಿತ್ತು. ಯಾಕೆಂದರೆ ಒಂದೇ ಒಬ್ಬ ವ್ಯಕ್ತಿ 100 ಕೋಟಿ ಜನ ಮಹಾ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸುಲಭದ ವಿಷಯ ಅಲ್ಲ. ಮಹಾಪರಾಕ್ರಮಶಾಲಿಯಾಗಿದ್ದಾಗ ಮಾತ್ರ ಅದು ಸಾಧ್ಯ. ಹಾಗಾಗಿ ಈ ಕಪಿ ಸಾಮಾನ್ಯ ವ್ಯಕ್ತಿಯಲ್ಲ, ಬ್ರಹ್ಮಾಸ್ತ್ರವನ್ನು ಕೂಡ ಮೀರುವಂತಹ ಸಾಮರ್ಥ್ಯ ಈ ಕಪಿಗೆ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಬೇರೆ ಹಗ್ಗಗಳನ್ನು ಇದರ ಮೇಲೆ ಕಟ್ಟೋಣ ಅಂತ ಆ ಬ್ರಹ್ಮಾಸ್ತ್ರದ ಮೇಲೆ ತಮ್ಮ ಬೇರೆ ಹಗ್ಗ ಇರ್ತಾವಲ್ಲ, ಆ ಹಗ್ಗಗಳನ್ನೆಲ್ಲ ಹಾಕಿ ಇದಕ್ಕೆ ಕಟ್ಟಿಬಿಡ್ತಾರೆ ಅಂತೆ. ಆವಾಗ ಇಂದ್ರಜಿತ್ ಹೇಳ್ತಾನೆ, ಬೇಡ ಅಂತ ಹೇಳ್ತಾನೆ. ಎಷ್ಟು ಹೇಳಿದರೂ ಕೂಡ ಇಂದ್ರಜಿತ್ತುವಿನ ಮಾತನ್ನು ಕೇಳದೇನೆ ಬೇರೆ ಹಗ್ಗಗಳಿಂದಾಗಿ ಆ ಕಪಿಯನ್ನು ಕಟ್ಟಿಬಿಡ್ತಾರೆ ಅಂತೆ.
ಕಟ್ಟಿದ್ದೇ ತಡ ಬ್ರಹ್ಮಾಸ್ತ್ರ ಅಲ್ಲಿಂದಾಗಿ ಮಾಯಾಗಿ ಬಿಡುತ್ತೆ. ಯಾಕೆ ಈ ರೀತಿ ಆಯಿತು ಅಂತ ಹೇಳಿದರೆ, ಆಚಾರ್ಯರು ಹೇಳ್ತಾರೆ, ಯಾವತ್ತೂ ಕೂಡ ಅಸ್ತ್ರಗಳಲ್ಲಿ ಶ್ರೇಷ್ಠ ಅಸ್ತ್ರ ಯಾವುದು? ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಅಂತ ಹೇಳಿದರೆ ಅದಕ್ಕೆ ಆದಂತಹ ಒಂದು ಘನತೆ, ಮರ್ಯಾದೆ ಅಂತ ಇರುತ್ತೆ. ಬ್ರಹ್ಮಾಸ್ತ್ರದಂತಹ ಬ್ರಹ್ಮಾಸ್ತ್ರವನ್ನೇ ಬಿಟ್ಟ ಮೇಲೆ ಈ ಉಳಿದ ಹಗ್ಗ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬ್ರಹ್ಮಾಸ್ತ್ರದಿಂದಾಗಿ ಒಂದು ಬಾರಿ ಕಟ್ಟಿದರೆ ಅಂತ ಮುಗೀತು, ಅದರಿಂದಾಗಿ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ರಾಕ್ಷಸರು ಏನು ಮಾಡಿದರು, ಒಂದು ವೇಳೆ ಬ್ರಹ್ಮಾಸ್ತ್ರ ಬಿದ್ದು ಹೋದರೂ ಬಿದ್ದು ಹೋಗ್ಬೋದು ಅಂತ ಅದರ ಮೇಲೆ ಅಪನಂಬಿಕೆಯನ್ನಿಟ್ಟು ಏನು ಮಾಡಿದರು, ಹನುಮಂತನಿಗೆ ಬೇರೆ ಹಗ್ಗವನ್ನು ಕಟ್ಟಿದರು. ಹಾಗಾಗಿ ಇದರಿಂದಾಗಿ ಅವಮಾನ ಆಗಿದ್ದು ಯಾರಿಗೆ? ಬ್ರಹ್ಮಾಸ್ತ್ರಕ್ಕೆ. ಯಾಕೆಂದರೆ ಬ್ರಹ್ಮಾಸ್ತ್ರದ ಸಾಮರ್ಥ್ಯ ಅಷ್ಟು. ಬ್ರಹ್ಮಾಸ್ತ್ರವನ್ನು ನಂಬದೇನೆ ಯಾವುದು ತಮ್ಮ ಮನೆಯಲ್ಲಿದ್ದಂತಹ ಬಾವಿಯೇ ನೀರು ಸೇದು ಹಗ್ಗುವಂತನ್ನು ತಂದು ಹನುಮಂತನಿಗೆ ಕಟ್ಟಿದರೆ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಗೇ ಆಗುತ್ತೆ. ಹಾಗಾಗಿ ಬ್ರಹ್ಮಾಸ್ತ್ರ ತಕ್ಷಣದಲ್ಲಿ ಅಲ್ಲಿಂದಾಗಿ ಮಾಯ ಆಗಿ ಹೋಗಿಬಿಡ್ತು ಅಂತೆ. ಇಂದ್ರಜಿತುವಿಗೆ ತುಂಬ ಬೇಸರ ಆಗುತ್ತೆ. ನಾನು ಇಷ್ಟೆಲ್ಲ ವರ್ಷಗಳ ಕಾಲ ಸಂಪಾದನೆ ಮಾಡಿದಂತಹ ಮಂತ್ರಜ್ಞಾನದಿಂದಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಈ ಹುಚ್ಚು ರಾಕ್ಷಸರು ನೋಡಿದರೆ ಒಂದೇ ಕ್ಷಣದಲ್ಲಿ ಅದನ್ನು ವ್ಯರ್ಥ ಮಾಡಿಬಿಟ್ರು. ಆಗಿದ್ದಾಗಲಿ ಹನುಮಂತನಂತೂ ಬಂಧಿಸಿ ಆಗಿದೆ. ಹಾಗಾಗಿ ಅವನನ್ನು ಕರೆದುಕೊಂಡು ಹೋಗೋಣ ಅಂತ ನೇರವಾಗಿ ಏನು ಮಾಡ್ತಾನೆ, ಅವನನ್ನು ಕಪಿ ಹತ್ತಿರ ಕರೆದುಕೊಂಡು ಹೋಗ್ತಾನೆ. ಕಪಿ ಹತ್ತಿರ ರಾವಣ ಹತ್ತಿರ ಕರೆದುಕೊಂಡು ಹೋಗ್ತಾನೆ. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಅಂದರೆ ಎಲ್ಲ ರಾಕ್ಷಸರು ಕೂಡ ಸೇರಿ ಹನುಮಂತನಿಗೆ ಹಗ್ಗವನ್ನು ಕಟ್ಟಿದರು. ಅದರಿಂದಾಗಿ ಬ್ರಹ್ಮಾಸ್ತ್ರ ಹೊರಟು ಹೋಯಿತು. ಅವತ್ತು ಮಾತ್ರ ಹೊರಟು ಹೋಗಿದ್ದಲ್ಲ, ಇನ್ನು ಮುಂದೆ ಯಾವತ್ತೂ ಕೂಡ ಇಂದ್ರಜಿತುವಿಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಆಗಲಿಲ್ಲ ಅಂತೆ. ಅಷ್ಟು ಅವಮಾನ ಬ್ರಹ್ಮಾಸ್ತ್ರಕ್ಕೆ ಆಗಿದ್ದರಿಂದಾಗಿ ಇನ್ನು ಮುಂದೆ ಎಷ್ಟು ಬಾರಿ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಬ್ರಹ್ಮಾಸ್ತ್ರ ಹೊರಡಲೇ ಇಲ್ಲ. ಯಾಕೆ? ಒಂದು ಬಾರಿ ಅದಕ್ಕೆ ಅವಮಾನ ಆಗಿದೆ. ಹಾಗಾಗಿ ಜೀವನ ಪೂರ್ತಿ ಬ್ರಹ್ಮಾಸ್ತ್ರ ಎಂಬುದು ಇಂದ್ರಜಿತುವಿನ ಪಾಲಿಗೆ ಇಲ್ಲದಂತೆ ಆಯಿತು. ಯಾಕೆ? ಆ ರಾಕ್ಷಸರು ಮಾಡಿದಂತಹ ತಪ್ಪಿನಿಂದಾಗಿ. ಹಾಗಾಗಿ ಇವನಿಗೆ ತುಂಬ ಬೇಸರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಆ ಗಾಯತ್ರಿ ಜಪವನ್ನು ಮಾಡಿ ಸಿದ್ಧಿ ಮಾಡಿಕೊಂಡು ಸಂಪಾದನೆ ಮಾಡಿದಂತಹ ಶ್ರೇಷ್ಠ ಅಸ್ತ್ರ ಬ್ರಹ್ಮಾಸ್ತ್ರ, ಆ ಬ್ರಹ್ಮಾಸ್ತ್ರವನ್ನು ಇವರು ನಾಶ ಮಾಡಿಬಿಟ್ರಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಆಗಿದ್ದಾಗಲಿ ಅಂತ ಅವನನ್ನು ಕರೆದುಕೊಂಡು ಮುಂದೆ ನಿಲ್ಲಿಸ್ತಾನೆ. ಅತ ಪ್ರಗೃಹ್ಯ ತಂ ಕಪಿಂ ಸಮೀಪಮಾನಯಂಚತೆ ನಿಶಾಚರೇಶ್ವರಸ್ಯ ತಂ ಸಪೃಷ್ಟವಾಂಶ್ಚ ರಾಮಣಃ ಅಂತ ಅಂತಹ ಆ ಹನುಮಂತ ದೇವರನ್ನು ನಿಶಾಚರೇಶ್ವರ ಅಂದರೆ ರಾವಣನ ಮುಂದೆ ತಂದು ನಿಲ್ಲಿಸ್ತಾರೆ. ಆ ರಾವಣ ಪ್ರಶ್ನೆ ಮಾಡ್ತಾನೆ, ಕಪೇ ಕುತೋಸಿ ಕಸ್ಯವ ಕಿಮರ್ಥಂ ಈದೃಶಂ ಕೃತಂ ಇತೀರಿತ ಸಚಾವದತ್ ಪ್ರಣಮ್ಯ ರಾಮಮೀಶ್ವರಂ ಅಂತ ಹನುಮಂತನನ್ನು ಪ್ರಶ್ನೆ ಮಾಡ್ತಾನೆ ರಾವಣ. ಕಪೇ ಕುತೋಸಿ ಕಸ್ಯವ, ಅವನು ಕರೆಯೋದೇ ನೀನು ಕಪಿ ಅಂತ. ಏ ಕೋತಿ, ಯಾರು ನೀನು? ಕಸ್ಯ, ನೀನು ಯಾರ ಸೇವಕ? ಯಾಕೋಸ್ಕರ ಈ ರೀತಿಯಾಗಿ ಮಾಡಿದ್ದೀಯ? ಎಲ್ಲವನ್ನು ಕೂಡ ನನಗೆ ಹೇಳು ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಹನುಮಂತ ದೇವರು ಮನಸ್ಸಿನಿಂದಾಗಿ ಆ ಯಾವ ರಾಮದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಅಂತೆ. ಹೀಗೆ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಭಕ್ತಿಯಿಂದಾಗಿ ಪರಮಾತ್ಮರಿಗೆ ನಮಸ್ಕಾರ ಮಾಡಿ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಆ ಕಾರ್ಯ ನಿರ್ವಿಘ್ನವಾಗಿ ಮುಗಿಯುತ್ತೆ ಎಂಬುದಾಗಿ ಹನುಮಂತ ದೇವರೇ ದೊಡ್ಡ ಸಾಕ್ಷಿ. ಯಾಕೆಂದರೆ ಒಬ್ಬನೇ ಒಬ್ಬ ವ್ಯಕ್ತಿ ತನಗೆ ಇಲ್ಲಿ ತನಕ ಪರಿಚಯವೇ ಇಲ್ಲದೇ ಇರುವಂತಹ ಬೇರೆ ದೇಶಕ್ಕೆ ಹೋಗಿ ಮಧ್ಯದಲ್ಲಿ ಮಹಾ ಸಮುದ್ರ, ಅಲ್ಲಿ 100 ಕೋಟಿ ಜನ ರಾಕ್ಷಸರು, ರಾವಣನಂತಹ ಮಹಾಪರಾಕ್ರಮಶಾಲಿ ಅವರೆಲ್ಲರೂ ಕೂಡ ರಾಕ್ಷಸರು ಹೋಗಿದ್ದು ಯಾವ ಸಮಯ? ರಾತ್ರಿಯ ಸಮಯ. ಅದರಲ್ಲಿ ಬ್ರಹ್ಮದೇವರ ರುದ್ರದೇವರ ವರಗಳು. ಇಷ್ಟೆಲ್ಲ ಅಡ್ಡಿ ಆತಂಕಗಳಿದ್ದರೂ ಕೂಡ ರಾಮನಾಮದ ಪ್ರಭಾವದ ಶಕ್ತಿಯಿಂದಾಗಿ ಹನುಮಂತ ದೇವರು 12 ಗಂಟೆಯಲ್ಲಿ ಇಷ್ಟೆಲ್ಲ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ಅವರ ಬಾಯಲ್ಲಿ ನಿರಂತರವಾಗಿ ಬರ್ತಾ ಇದ್ದಂತಹ ರಾಮನಾಮ. ಹಾಗಾಗಿ ಆ ರಾಮನನ್ನು ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ದಂತಹ ಅವರು ಮುಂದೆ ಹೇಳ್ತಾರೆ, ಅವರು ಏನು ಹೇಳೋದಿಲ್ಲ, ಹೇಳೋದು ಒಂದೇ, ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ ಅಂತ. ಮಾತು ತುಂಬ ಸುಂದರ. ಹನುಮಂತ ಹೇಳ್ತಾನೆ,
ನಾನು ಯಾರು ಅಂತ ಹೇಳಿದರೆ ರಘುತ್ತಮಸ್ಯ ಮಾರುತಿಂ ದೂತಂ ಅಂತ, ಅಂದರೆ ರಾಮಚಂದ್ರನ ಸೇವಕ ನಾನು ಅಂತ ಹೇಳಿದರು. ಅವರು ಬೇಕಾದಷ್ಟು ಹೇಳ್ಬೋದಾಗಿತ್ತು, ನಾನು ಸಾಕ್ಷಾತ್ ವಾಯುದೇವರು, ನಾನು ಹನುಮಂತ, ನಾನು ಚಿಕ್ಕವನಿದ್ದಾಗಲೇ ಯಾವ ಸೂರ್ಯನ ಹತ್ತಿರ ಹೋದಂತಹ ವ್ಯಕ್ತಿ, ಇಷ್ಟೆಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ದೇನೆ, ನಿನ್ನ ಮಗನನ್ನು ಸಂಹಾರ ಮಾಡಿದ್ದೇನೆ, ಅಂತಹ ಪರಾಕ್ರಮಶಾಲಿ, ಹಾಗೆ ಹೀಗೆ ಅಂತ ಎಲ್ಲವನ್ನೂ ಹೇಳ್ಬೋದಾಗಿತ್ತು. ಆದರೆ ಅವರು ಹೇಳಿದ ಒಂದೇ ಮಾತೇನು, ನಾನು ರಘುತ್ತಮಸ್ಯ ದೂತಂ, ರಾಮಚಂದ್ರನ ಸೇವಕ, ದೂತ, ಭಕ್ತ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆ ರಾಮಚಂದ್ರ ಹೇಗಿದ್ದಾನೆ, ಕುಲಕ್ಷಯೇ ತವೇಶ್ವರಂ, ನಿನ್ನನ್ನು ಮಾತ್ರ ಸಂಹಾರ ಮಾಡುವುದಲ್ಲ, ಇಡೀ ನಿನ್ನ ರಾಕ್ಷಸ ಕುಲವನ್ನೇ ಸಂಹಾರ ಮಾಡುವಂತಹ ಮಹಾ ಸಾಮರ್ಥ್ಯಶಾಲಿ ಅದು ರಾಮಚಂದ್ರ, ಅವನ ಸೇವಕ ನಾನು ಅಂತ ಹೇಳ್ತಾನೆ. ಇದರಿಂದಾಗಿ ಏನು ತೋರಿಸ್ಕೊಟ್ಟ ಅಂತ ಹೇಳಿದ್ರೆ, ರಾಮಚಂದ್ರನ ಸೇವಕನೇ ಒಬ್ಬ ಸಾಮಾನ್ಯ ಕಪಿಯೇನೇ ಇಷ್ಟೆಲ್ಲ ರಾದ್ಧಾಂತ ಮಾಡಿದೆ ಅಂತ ಹೇಳಿದರೆ, ಒಂದು ವೇಳೆ ರಾಮಚಂದ್ರ ಬಂದರೆ ನನ್ನ ಲಂಕೆಯ ಗತಿ ಏನಾಗಬಹುದು ವಿಚಾರ ಮಾಡು ಎಂಬುದಾಗಿ ತೋರಿಸಿಕೊಟ್ಟರಂತೆ ಹನುಮಂತ ದೇವರು. ಹೀಗೆ ತೋರಿಸಿಕೊಡ್ತಾರೆ. ಇಷ್ಟೇ ಅಲ್ಲ, ಮುಂದೆ ಇನ್ನೂ ಅನೇಕ ಮಾತು ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ರಾಮನ ಹತ್ತಿರ ನನ್ನಂತಹ 100 ಕೋಟಿ ಜನ ಸೇವಕರಿದ್ದಾರೆ, ಅದರಲ್ಲಿ ಅತ್ಯಂತ ಕಡಿಮೆ ಸಾಮರ್ಥ್ಯ ಇರುವಂತಹ ಕಪಿ ನಾನು ಅಂತ ಹೇಳ್ತಾರೆ. ಇಷ್ಟೆಲ್ಲ ರಾಕ್ಷಸರ ಸಂಹಾರವನ್ನು ಮಾಡಿ ಹನುಮಂತ ದೇವರು ಹೇಳುವಂತಹ ವಿನಯದ ಮಾತು ನಾವು ಹಾಡಿನಲ್ಲಿ ಕೇಳ್ತೇವೆ, ನಿನ್ನಂಥ ದೂತರು, ನನ್ನಂಥ ದೂತರು, ನಿನ್ನಂಥ ಪ್ರೇತರು 200-300 ಕೋಟಿ ಅಂತ. ಹಾಗೆ ರಾಮನ ಹತ್ತಿರ ಕೋಟಿ ಜನ ಕಪಿವೀರರಿದ್ದಾರೆ, ಅವರಲ್ಲಿ ಅತ್ಯಂತ ಕಡಿಮೆ ಪರಾಕ್ರಮ ಇರುವಂಥ ವ್ಯಕ್ತಿ ಇದೆ, ಅದು ನಾನೇ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇಡೀ ರಾಮನ ಸೈನ್ಯ ನಿನ್ನ ಲಂಕೆಗೆ ಬಂತು ಅಂತ ಹೇಳಿದ್ರೆ ಒಂದು ಕ್ಷಣದಲ್ಲಿ ನಿನ್ನ ಲಂಕೆಯನ್ನು ಹೆಸರಿಲ್ಲದಂತಾಗಿ ಮಾಡುತ್ತೆ ಎಂಬುದಾಗಿ ಹೇಳಿಕೊಡ್ತಾನೆ. ಹೀಗೆ ನಾನು ರಾಮನ ದೂತ ಎಂಬುದಾಗಿ ಇಷ್ಟೆಲ್ಲ ವಿಚಾರ ಮಾಡಿ ಹೇಳಿ, ತಾನು ಒಬ್ಬ ದೂತನಾದವನು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅಂತ ತೋರಿಸಿಕೊಡ್ತಾನೆ. ಇದೇ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಒಂದು ಮಾತು ಬರುತ್ತೆ, ಒಬ್ಬ ದೂತ ಅಂದರೆ ಸೇವಕ, ರಾಯಭಾರಿ ಹೇಗಿರಬೇಕು ಅಂತ ಹೇಳಿದರೆ, ಕುಲೀನಃ ಶೀಲಸಂಪನ್ನಃ ವಾಗ್ಮಿ ದಕ್ಷಃ ಪ್ರಿಯಂವರಃ ಯಥೋಕ್ತವಾದಿ ಸ್ಮೃತಿಮಾನ್ ದೂತ ಸ್ಯಾತ್ ಸಪ್ತಭಿರ್ಗುಣೈಃ ಅಂತ. ಒಬ್ಬ ಸೇವಕ, ಒಬ್ಬ ದೂತ, ಒಬ್ಬ ಅಂಬಾಸಿಡರ್ ಅಂತ ಹೇಳಿದರೆ 7 ಗುಣಗಳು ಇರಬೇಕು ಅಂತೆ. ಏನೇನು? ಕುಲೀನಃ ಅಂತ ಹೇಳಿದರೆ ಒಳ್ಳೆ ಕುಲದಲ್ಲಿ ಹುಟ್ಟಿರಬೇಕು ಅಂತೆ, ಅದೇ ರೀತಿಯಾಗಿ ಶೀಲ ಸಂಪನ್ನ ಅಂತ ಹೇಳಿದ್ರೆ ಒಳ್ಳೆಯ ಸಚ್ಚಾರಿತ್ರ್ಯ ಇರಬೇಕು. ಸುಮ್ಮನೆ ಯಾವುದೋ ಒಂದು ದೇಶಕ್ಕೆ ಅಂತ ಅಂಬಾಸಿಡರ್ ಅಂತ ಕಳಿಸೋದು, ಅಲ್ಲಿ ಹೋಗಿ ಸಿಕ್ಕಾಗಿ ತಪ್ಪುಗಳನ್ನು ಮಾಡಿಬಿಟ್ರೆ ಹೋಗೋದು ಅವನ ಮರ್ಯಾದೆ ಅಲ್ಲ, ಇಡೀ ದೇಶದ ಮರ್ಯಾದೆ ಹೋಗುತ್ತೆ. ಒಬ್ಬ ಭಾರತದ ಅಂಬಾಸಿಡರು ಇನ್ನೊಂದು ಯಾವುದೋ ದೇಶಕ್ಕೆ ಹೋಗಿ ಅಲ್ಲಿ ರಾದ್ಧಾಂತ ಮಾಡಿದರೆ ಹೋಗೋದು ಅವನ ಮರ್ಯಾದೆ ಅಲ್ಲ, ಹೋಗೋದು ಭಾರತದ ಮರ್ಯಾದೆ. ಹಾಗಾಗಿ ಶೀಲ ಸಂಪನ್ನ, ಸಚ್ಚಾರಿತ್ರ್ಯವಂತನಾಗಿ ಇರಬೇಕು ಯಾರು? ದೂತ. ಇನ್ನು ಪ್ರಧಾನವಾಗಿ ಬೇಕಾದದ್ದೇನು? ವಾಗ್ಮಿ ಅಂತ, ಮಾತು ಚೆನ್ನಾಗಿರಬೇಕು. ಚೆನ್ನಾಗಿ ಮಾತನಾಡಿದ ಅಂತ ಹೇಳಿದರೆ 2 ದೇಶಗಳ ಸ್ನೇಹ ಸಂಬಂಧದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಮಾತನಾಡುವಂತಹ ಕಲೆ ಇರಬೇಕು. ಇನ್ನು ದಕ್ಷತೆ ಇರಬೇಕು. ಸುಮ್ಮನೆ ಹೇಗೋ ಕೋತಿ ಥರ, ಚಿಕ್ಕ ಹುಡುಗರ ಥರ ಆಡೋದು, ಚೈಲ್ಡಿಶ್ ಇರಬಾರ್ದು. ಒಳ್ಳೆ ಮೆಚೂರಿಟಿ ಇರಬೇಕು, ದಕ್ಷತೆ ಇರಬೇಕು. ಇನ್ನು ಪ್ರಿಯಂವದಃ ಅಂತ, ಅವನ ಮಾತನ್ನು ಕೇಳಿದರೆ ಏನೋ ಒಂದು ಸಂತೋಷ ಆಗಬೇಕು. ಸುಮ್ಮನೆ ಕೆಟ್ಟ ಮಾತನಾಡಬಾರ್ದು ಅಂತೆ, ಚೆನ್ನಾಗಿ ಮಾತನಾಡಬೇಕು, ಪ್ರಿಯವಾದಂತಹ ಮಾತನಾಡಬೇಕು. ಇನ್ನು ಯಥೋಕ್ತವಾದಿ ಅಂತ, ಸತ್ಯವಾದಂತಹ ಮಾತನಾಡಬೇಕು ಅಂತೆ. ಸುಮ್ಮನೆ ಬೇರೆ ದೇಶಕ್ಕೆ ಹೋಗಿದ್ದೀನಿ, ಏನು ಬೇಕಾದ್ರೆ ಹೇಳಿದ್ರೆ ಕೇಳ್ತಾರೆ ಅಂತ ಸುಳ್ಳು ಮಾತನ್ನು ಹೇಳಿ ದೇಶದ ಮರ್ಯಾದೆ ಕಳಿಬಾರ್ದು. ಹೊರತು ಯಥೋಕ್ತವಾದಿ, ಹೇಗಿದೆಯೋ ಹಾಗೆ ಹೇಳಬೇಕು ಅಂತೆ ಆ ರಾಜನ ಮುಂದೆ. ಅಲ್ಲಿ ಏನು ನಡೀತೋ ಅದನ್ನು ಮತ್ತೆ ವಾಪಸ್ ತನ್ನ ರಾಜ್ಯಕ್ಕೆ ಬಂದು ಅಲ್ಲಿ ಏನು ನಡೀತೋ ಅದೇ ರೀತಿಯಾಗಿ ತನ್ನ ರಾಜನ ಮುಂದೆ ಹೇಳಬೇಕು. ಅದನ್ನು ಯಥೋಕ್ತವಾದಿ ಅಂತ ಕರೀತಾರೆ. ಇನ್ನೊಂದು ಸ್ಮೃತಿಮಾನ್ ಅಂತ ಹೇಳಿದರೆ ಒಳ್ಳೆ ಸ್ಮರಣ ಶಕ್ತಿ ಇರಬೇಕು ಅಂತೆ. ಇಲ್ಲಿ ರಾಜ ಒಂದು 10 ಪಾಯಿಂಟ್ ಹೇಳಿ ಕಳಿಸಿರ್ತಾನೆ. ಅಲ್ಲಿ ಹೋದ ತಕ್ಷಣ ಬೇರೆ ದೇಶದ ಸೊಬಗನ್ನು ನೋಡಿ ರಾಜ ಏನು ಹೇಳಿದ ಮರ್ತೇ ಹೋಗ್ಬಿಟ್ರೆ ಅದಕ್ಕೇನು ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಸ್ಮೃತಿಮಾನ್, ಒಳ್ಳೆ ನೆನಪಿನ ಶಕ್ತಿ ಇರಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಗುಣಗಳು ಇರುವಂತಹ ಅತ್ಯಂತ ಶ್ರೇಷ್ಠ ರಾಯಭಾರಿ ಯಾರು ಅಂತ ಹೇಳಿದರೆ
ಒಂದು ಕೃಷ್ಣ, ಇನ್ನೊಂದು ಹನುಮಂತ. ಯಾಕೆ ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಕೌರವರ ಹತ್ತಿರ ಹೋಗಿದ್ದ. ಅಲ್ಲಿ ತಾನು ಯಾವ ರೀತಿ ನಡೆದುಕೊಳ್ಳಬೇಕು ಆ ರೀತಿ ನಡೆದುಕೊಂಡಿದ್ದ. ಅಲ್ಲಿ ಹೋದ ತಕ್ಷಣ ತಾನೇನು ಪರಮಾತ್ಮ ಹಾಗೆ ಅಂತ ಮಾಡಲಿಲ್ಲ. ತಾನು ಒಬ್ಬ ರಾಯಭಾರಿ ಯಾವ ರೀತಿಯಾಗಿರಬೇಕೋ ಅದೇ ರೀತಿ ವರ್ತನೆ ಮಾಡಿದ. ಇಲ್ಲಿಯೂ ಅಷ್ಟೇ ಹನುಮಂತ ಬೇಕಾದದ್ದು ಹೇಳ್ಬೋದಾಗಿತ್ತು, ಆದರೆ ಅವನು ಹೇಳಿದ್ದೇನೋ ನಾನು ಶ್ರೀರಾಮನ ರಾಯಭಾರಿ, ದೂತ, ಸೇವಕ ಅಂತಿಷ್ಟೇ ಹೇಳಿದ. ಹೀಗೆ ಒಬ್ಬ ದೂತ ಹೇಗೆ ಇರಬೇಕು ಅಂತ ತೋರಿಸಿಕೊಡ್ತಾನೆ ಹನುಮಂತ. ಹೀಗೆ ಹೇಳಿ ಕೊನೆಗೆ ಒಂದು ಮಾತನ್ನು ಒಬ್ಬ ಕನ್ನಡದ ಕವಿ ಹೇಳ್ತಾನೆ. ಏನಂತ, ನಾನು ನಿಜವಾಗಿಯೂ ಯಾರು ರಾಮನ ಸೇವಕ, ಆದರೆ ನಿನ್ನ ಪಾಲಿಗೆ ಮಾತ್ರ ಯಮ ಅಂತ ಹೇಳ್ತಾನೆ. ನಾನು ರಾಮನ ಸೇವಕ, ರಾವಣನಿಗೆ ಯಮನಾಗಿದ್ದೀನಿ ಎಂಬುದಾಗಿ ಹೇಳ್ತಾನೆ. ಹೀಗೆ ಇಷ್ಟೆಲ್ಲ ಹೇಳಿ ನಾನು ಯಾಕೆ ಬಂದಿದ್ದೀನಿ ಅಂತ ಕೇಳಿದೆ. ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನೀನು ಅಪಹಾರ ಮಾಡಿರುವಂತಹ ಸೀತಾದೇವಿಯನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಅಂತ ಎಲ್ಲ ವೃತ್ತಾಂತವನ್ನು ಹೇಳ್ತಾನೆ. ಹೇಳಿ ಕೊನೆಗೆ ಹೇಳ್ತಾನೆ, ನಚೇತ್ ಪ್ರದಾಸ್ಯಸಿ ತ್ವರಂ ರಘುತ್ತಮ ಪ್ರಿಯಾಂತದ ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಆಶು ಯಾಸ್ಯಸಿ ಅಂತ. ಒಳ್ಳೆ ಮಾತಿನಿಂದಾಗಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿದೆ ಅಂತ ಆದರೆ ಆರಾಮವಾಗಿ ಇರ್ತೀಯ. ಯಾಕೆಂದರೆ ಒಳ್ಳೆಯ ರಾಜ್ಯ ಇದೆ, ಲಂಕೆಯಂತಹ ದಿವ್ಯವಾದಂತಹ ರಾಜ್ಯ. ಎಂತಹ ರಾಜ್ಯ ಅಂತ ಹೇಳಿದರೆ, ವಿಶ್ವಕರ್ಮ ದೇವತೆಗಳ ಶಿಲ್ಪಿ ಅವನು ಬಂಗಾರದಿಂದಾಗಿ ನಿರ್ಮಾಣ ಮಾಡಿದಂತಹ ಅದ್ಭುತವಾದಂತಹ ರಾಜ್ಯ ಅದು ಲಂಕಾನಗರಿ. ಬೇಕಾದಷ್ಟು ರಾಜ್ಯ ಇದೆ. ಮಂಡೋದರಿಯಂತಹ ಸುಂದರಳಾದಂತಹ ಪತಿವ್ರತೆಯಾದಂತಹ ಹೆಂಡತಿ ಇದ್ದಾಳೆ. ಹೆಣ್ಮಕ್ಳೆಲ್ಲ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಅಂತ ಆ ಪತಿವ್ರತೆಯರನ್ನು ಸರಿಸಬೇಕಾದ್ರೆ ಮಂಡೋದರಿಯನ್ನು ಕೂಡ ಹೇಳ್ತೇವೆ. ಅಂತಹ ಒಳ್ಳೆಯ ಸಾತ್ವಿಕಳಾದಂತಹ ಹೆಂಡತಿ ಇದ್ದಾಳೆ ಮಂಡೋದರಿಯಂತಹ ಹೆಂಡತಿ. ಇಂದ್ರಜಿತನಂತಹ ಮಹಾಪರಾಕ್ರಮಶಾಲಿಯಾದಂತಹ ಮಗ ಇದ್ದಾನೆ. ಇನ್ನೇನು ಬೇಕು ನಿನಗೆ? ಏನು ಕಮ್ಮಿಯಾಗಿದೆ? ಇಷ್ಟೆಲ್ಲ ಸಂಪತ್ತಿದೆ, ವೈಭೋಗ ಇದೆ, ಎಲ್ಲ ಇದೆ, ಬ್ರಹ್ಮದೇವರ ವರ ಇದೆ, ಎಲ್ಲ ಇದೆ, 10 ತಲೆಗಳಿವೆ. ಇಷ್ಟೆಲ್ಲ ಇದ್ದರೂ ಕೂಡ ಒಬ್ಬ ಮದುವೆಯಾದಂತಹ ವಿವಾಹಿತೆಯಾದಂತಹ ಹೆಂಗಸನ್ನು ಕರೆದುಕೊಂಡು ಬಂದು ಇಟ್ಕೊಂಡಿದ್ದೇನೆ, ನಿನಗೆ ನಾಚಿಕೆ ಆಗೋದಿಲ್ಲ ಎಂಬುದಾಗಿ ಬೈದು ಹೇಳ್ತಾನೆ. ಒಂದು ವೇಳೆ ನೀನು ಸೀತೆಯನ್ನು ತನ್ನಷ್ಟಕ್ಕೆ ತಾನಾಗಿ ನೀನು ರಾಮನಿಗೆ ಒಪ್ಪಿಸಿದರೆ ರಾಮ ನಿನಗೆ ಖಂಡಿತ ಏನು ಮಾಡೋದಿಲ್ಲ. ಯಾಕೆಂದರೆ ಪರಮಾತ್ಮ ಯಾರೇ ಆಗಲಿ ತನ್ನ ಹತ್ತಿರ ಬಂದು ರಕ್ಷಣೆಯನ್ನು ಬೇಡಿದರೆ ಅವರಿಗೆ ಖಂಡಿತವಾಗಿ ರಕ್ಷಣೆ ಮಾಡ್ತಾನೆ. ಇದನ್ನೇ ರಾಮ ಒಂದು ಮಾತನ್ನು ಹೇಳ್ತಾನೆ, ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವ್ರತಂ ಮಮ ಅಂತ. ಅಂದರೆ ನಾವೆಲ್ಲರೂ ಕೂಡ ವ್ರತ ಮಾಡ್ತೇವೆ, ಏಕಾದಶಿ ವ್ರತ ಮಾಡ್ತೇವೆ, ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಕೃಷ್ಣಾಷ್ಟಮಿ ವ್ರತ, ಎಲ್ಲ ವ್ರತವನ್ನು ಮಾಡ್ತೇವೆ. ಈ ಎಲ್ಲ ವ್ರತವನ್ನು ಯಾವುದಕ್ಕೋಸ್ಕರ ಮಾಡ್ತೇವೆ? ಪರಮಾತ್ಮನಿಗೆ ಸಂತೋಷ ಆಗಬೇಕು ಅಂತ. ಆದರೆ ಪರಮಾತ್ಮ ಒಂದು ವ್ರತ ಮಾಡ್ತಾನೆ ಅಂತೆ. ಅದ್ಯಾವುದು? ಈ ಏಕಾದಶಿ ಮುಂತಾದಂತಹ ವ್ರತಗಳಲ್ಲ. ಅವನ ಮಾಡುವಂತಹ ವ್ರತ ಯಾವುದು ಅಂತ ಹೇಳಿದರೆ, ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವ್ರತಂ ಮಮ ಎಂಬುದಾಗಿ ರಾಮನೇ ಹೇಳಿದಂತಹ ಮಾತು. ಪ್ರತಿಯೊಬ್ಬ ಜೀವಿಗಳಿಗೆ ಅಭಯವನ್ನು, ರಕ್ಷಣೆಯನ್ನು ಮಾಡುವಂತಹ ದೊಡ್ಡ ಕೆಲಸ ಅದೇ ನನ್ನ ವ್ರತ ಥರ. ಒಂದು ವೇಳೆ ನಾವು ಮಾಡುವಂತಹ ಏಕಾದಶಿ ವ್ರತದಲ್ಲಿ ಲೋಪದೋಷಗಳಾಗುತ್ತೆ, ಆದರೆ ಪರಮಾತ್ಮ ಮಾಡುವಂತಹ ವ್ರತದಲ್ಲಿ ಯಾವತ್ತೂ ಕೂಡ ಲೋಪದೋಷ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಹನುಮಂತ ಹೇಳ್ತಾನೆ, ರಾಮಚಂದ್ರ ತುಂಬ ಕರುಣಾ ಸಮುದ್ರ, ಹಾಗಾಗಿ ಒಂದು ವೇಳೆ ನೀನಾಗೆ ತಂದು ಒಪ್ಪಿಸಿದರೆ ನೀನು ಮಾಡಿದಂತಹ ಅಪರಾಧವನ್ನು ಕ್ಷಮೆ ಮಾಡಿ ನನಗೆ ರಕ್ಷಣೆಯನ್ನು ಕೊಡ್ತಾನೆ. ನೀನು ಹೀಗೆ ನಾನು ಹಠವನ್ನು ಸಾಧಿಸ್ತೀನಿ ಅಂತ ಹೇಳಿದರೆ ರಾಮ ಬಂದು ನಿನ್ನನ್ನು ಸಂಹಾರ ಮಾಡಿಯೇ ಮಾಡ್ತಾನೆ. ನಿನ್ನೊಬ್ಬನನ್ನು ಮಾತ್ರ ಅಲ್ಲ, ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಆಶು ಯಾಸ್ಯಸಿ ಅಂತ. ಆಶು ಅಂತ ಹೇಳಿದರೆ ಬೇಗನೆ ನಿನ್ನೆಲ್ಲವನ್ನು ಕೂಡ ಸಂಹಾರ ಮಾಡ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಸ್ವಾನಿ ಮಿತ್ರಾಣಿ ಮಂತ್ರೀಂಶ್ಚ ಜ್ಞಾತೀನ್ ಭ್ರಾತೃನ್ ಸುತಾನ್ ಹಿತಾನ್ ಭೋಗಾನ್ ಧಾರಾಂಶ್ಚ ಲಂಕಾಂಚ ವಿನಾಶಂ ಮಾ ವಿನಾಶ ಉಪಾನಯ ಅಂತ. ರಾವಣ, ನಿನ್ನೊಬ್ಬನ ಹಠಕ್ಕೆ ಇಡೀ ಲಂಕೆಯನ್ನು ಸುಡಬೇಡ ಅಂತ. ಹನುಮಂತ ಹೇಳ್ತಾನೆ, ನಿನ್ನ ಮಿತ್ರ, ನಿನ್ನ ಎಲ್ಲ ಮಿತ್ರರನ್ನು ರಾಮ ಸಂಹಾರ ಮಾಡ್ತಾನೆ. ಮಂತ್ರಿಗಳು, ನಿನ್ನ ಬಂಧು ಬಾಂಧವರು, ನಿನ್ನ ಸಹೋದರರು, ನಿನ್ನ ಮಕ್ಕಳು, ನಿನ್ನ ಹೆಂಡತಿಯರು, ಕೊನೆಗೆ ನೀನು ತುಂಬ ಪ್ರೀತಿಸುವಂತಹ ಈ ಲಂಕಾ ಪಟ್ಟಣ
ಇಡೀ ಲಂಕೆಯನ್ನು ರಾಮ ನಾಶ ಮಾಡ್ತಾನೆ. ಯಾಕೆ? ನಿನ್ನೊಬ್ಬನ ಕಾರಣದಿಂದಾಗಿ. ಹಾಗಾಗಿ ನಿನ್ನೊಬ್ಬನ ಹಠಕ್ಕೆ, ಕಾಮಕ್ಕೆ ಇಡೀ ಲಂಕೆಯನ್ನು ನಾಶ ಮಾಡಬೇಡ, ಒಪ್ಪಿಸಿಬಿಡು. ಒಪ್ಪಿಸಿದರೆ ನಿನಗೂ ಕ್ಷೇಮ, ಇಡೀ ಲಂಕೆಗೂ ಕ್ಷೇಮ ಅಂತ ಹೇಳ್ತಾನೆ. ಆದರೆ ರಾವಣ ಒಪ್ಪಿಕೊಳ್ಳೋದೇ ಇಲ್ಲ. ಮತ್ತೆ ಮುಂದೆ ಹೇಳ್ತಾನೆ, ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ವಿರಿಂಚಿ ಸರ್ವಪೂರ್ವಕ ಕಿಮುತ್ತಂ ಅಲ್ಪಸಾರಕ ಎಂಬುದಾಗಿ ಹೇಳ್ತಾನೆ. ಅಂದರೆ ರಾವಣ, ನಿನಗೆ ಯಾಕೆ ಅಹಂಕಾರ ಜಾಸ್ತಿ ಅಂತ ಹೇಳಿದರೆ, ನನಗೆ ರುದ್ರದೇವರ ವರ ಇದೆ, ನನಗೆ ಬ್ರಹ್ಮದೇವರ ವರ ಇದೆ ಅಂತ ನಿನಗೆ ಅಹಂಕಾರ ಬರಲಿಕ್ಕೆ ಪ್ರಧಾನ ಕಾರಣ. ಅದಕ್ಕೆ ಹನುಮಂತ ಹೇಳ್ತಾನೆ, ಬ್ರಹ್ಮ ಸ್ವಯಂಭೂ ಚತುರಾನನೋವ ರುದ್ರಸ್ತ್ರೀತ್ರ ತ್ರಿಪುರಾಂತಕೋವ ಅಂತ ನಿನಗೆ ವರ ಕೊಟ್ಟಂತಹ ಬ್ರಹ್ಮದೇವರಾಗಲಿ, ರುದ್ರದೇವರಾಗಲಿ, ಇಂದ್ರದೇವರಾಗಲಿ ಅವರೆಲ್ಲರೂ ಕೂಡ ರಾಮನ ಮುಂದೆ ಬಂದು ನಿಲ್ಲಲಿಕ್ಕೂ ಕೂಡ ಅವರಿಗೆ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ವಾಲ್ಮೀಕಿಗಳು 3 ಜನರನ್ನು ಹೇಳ್ತಾರೆ. ಒಂದು ಬ್ರಹ್ಮದೇವರು, ಒಂದು ರುದ್ರದೇವರು, ಒಂದು ಇಂದ್ರದೇವರು. 3 ಜನರನ್ನು ಕೂಡ 3 ಹೆಸರಿಂದಾಗಿ ಹೇಳ್ತಾರೆ, ಒಂದೇ ಹೇಳೋದಿಲ್ಲ. ಬ್ರಹ್ಮ ಸ್ವಯಂಭೂ ಚತುರಾನನಃ 3 ಹೆಸರು ಯಾರ್ದು? ಬ್ರಹ್ಮದೇವರದ್ದೇ. ರುದ್ರ ತ್ರಿನೇತ್ರ ತ್ರಿಪುರಾಂತಕ ಈ 3 ಹೆಸರು ರುದ್ರದೇವರದ್ದೇ. ಇಂದ್ರ ಮಹೇಂದ್ರ ಸುರನಾಯಕ ಈ 3 ಹೆಸರು ಇಂದ್ರನದ್ದೇ. ಹೀಗೆ 3 ಹೆಸರು ಯಾಕೆ ಹೇಳಿದರು ಎಂಬುದಾಗಿ ಪ್ರಶ್ನೆ ಬಂದಾಗ ಆ ವಾಲ್ಮೀಕಿ ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಒಬ್ಬರು ಹೇಳ್ತಾರೆ, ಯಾಕೆ 3 ಹೆಸರು ಹೇಳಿದ ಅಂತ ಹೇಳಿದರೆ, ಬ್ರಹ್ಮದೇವರು ಅವರು ಸಾಮಾನ್ಯ ಬ್ರಹ್ಮದೇವರಾಗಿ ಬಂದರೂ ರಾಮನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸ್ವಯಂಭೂ ಅಂದರೆ ಸಾಕ್ಷಾತ್ ಪರಮಾತ್ಮನಿಂದಾಗಿ ಹುಟ್ಟಿದವರಾಗಿ ಬಂದರೆ ಸ್ವಲ್ಪ ಗ್ರೇಡ್ ಜಾಸ್ತಿ. ಯಾಕೆಂದರೆ ನಮಗೆಲ್ಲರಿಗೂ ಕೂಡ ಪರಮಾತ್ಮನೇ ತಂದೆ ತಾಯಿ ಹೌದು, ಆದರೆ ಅದನ್ನು ಬಿಟ್ಟು ಬೇರೆ ತಂದೆ ತಾಯಿಗಳು ಇರ್ತಾರೆ. ಆದರೆ ಬ್ರಹ್ಮದೇವರಿಗೆ ಹಾಗಲ್ಲ, ಸಾಕ್ಷಾತ್ ಪರಮಾತ್ಮನಿಂದಾಗಿ ಹುಟ್ಟಿದವರು. ಆ ಗ್ರೇಡನ್ನು ಕ್ವಾಲಿಟಿಯನ್ನು ಇಟ್ಕೊಂಡ್ಬಂದ್ರೂ ಕೂಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಚತುರಾನನಃ 4 ತಲೆಗಳನ್ನು ಇಟ್ಟುಕೊಂಡು ಬಂದರೂ ಕೂಡ ಬ್ರಹ್ಮದೇವರಿಗೆ ಪರಮಾತ್ಮನ ಮುಂದೆ ನಿಲ್ಲಿಕ್ಕೆ ಕೂಡ ಸಾಮರ್ಥ್ಯ ಇಲ್ಲ. ಇನ್ಯಾರು? ರುದ್ರದೇವರು. ಅವರನ್ನು ಹೇಳ್ತಾರೆ, ರುದ್ರದೇವರು ಸಾಮಾನ್ಯ ರುದ್ರದೇವರಾಗಿ ಪರಮಾತ್ಮನ ಮುಂದೆ ಬಂದರೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ರುದ್ರದೇವರಿಗೆ 3 ಕಣ್ಣು ಇದೆ, ಹಾಗಾಗಿ ಆವಾಗ 2 ಕಣ್ಣು ಮಾತ್ರ ಓಪನ್ ಮಾಡಿದರು. 3 ಕಣ್ಣು ಓಪನ್ ಮಾಡಿದರೆ ಅವರಿಗೆ ಪವರ್ ಜಾಸ್ತಿ ಅಂತ. ಹಾಗಾಗಿ ತ್ರಿನೇತ್ರ 3ನೇ ಕಣ್ಣನ್ನು ಓಪನ್ ಮಾಡಿ ಬಂದು ನಿಂತರೂ ಕೂಡ ಪರಮಾತ್ಮನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ತ್ರಿಪುರಾಂತಕ ನಾವು ರುದ್ರದೇವರನ್ನು ತ್ರಿಪುರಾಸುರನನ್ನು ಸಂಹಾರ ಮಾಡಿದಂಥ ವ್ಯಕ್ತಿ ಎಂದು ಕರಿತೇವೆ. ಹಾಗೆ ಅಷ್ಟು ಪರಾಕ್ರಮವನ್ನು ಹೊಂದಿ ಬಂದರೂ ಕೂಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇಂದ್ರ ಮಹೇಂದ್ರ ಸುರನಾಯಕ, ಇಂದ್ರ ಒಬ್ಬ ಸಾಮಾನ್ಯ ಇಂದ್ರನಾಗಿ ಬಂದರೂ ಕೂಡ ಪರಮಾತ್ಮನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮಹೇಂದ್ರ ಸ್ವಲ್ಪ ಜಾಸ್ತಿ ಗ್ರೇಡ್ ಇಟ್ಕೊಂಡ್ಬಂದರು, ಅದು ಸಾಧ್ಯ ಇಲ್ಲ. ಇನ್ನು ಸುರನಾಯಕ ಇಡೀ ದೇವತೆಗಳ ಸೈನ್ಯವನ್ನೇ ಕರೆದುಕೊಂಡು ಬಂದರೂ ಕೂಡ ಈ ರಾಮನ ಮುಂದೆ ಬಂದು ನಿಲ್ಲಲಿಕ್ಕೆ ಕೂಡ ಅವರಿಗೆ ಸಾಮರ್ಥ್ಯ ಇಲ್ಲ. ಅಂತಹದರಲ್ಲಿ ನಿನಗೆ ವರವನ್ನು ಕೊಟ್ಟಂತಹ ರುದ್ರದೇವರಿಗೆ, ಇಂದ್ರದೇವರಿಗೆ, ಬ್ರಹ್ಮದೇವರಿಗೇನೆ ಈ ರಾಮದೇವರ ಮುಂದೆ ಯುದ್ಧ ಮಾಡಲಿಕ್ಕಲ್ಲ, ಪುರಃ ಸ್ಥಾತು ಮುಂದೆ ನಿಲ್ಲಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತೆ. ಅಂತಹದರಲ್ಲಿ ಅವರಿಂದ ವರವನ್ನು ಪಡೆದಂತಹ ಸಾಮಾನ್ಯ ಯಕ್ಕಶ್ಚಿತ್ ತೃಣ ನೀನು, ನಿನಗೆಲ್ಲಿಗೆ ಇಷ್ಟೊಂದು ಧೈರ್ಯ? ಇದು ಸರಿಯಲ್ಲ, ಅವನಿಗೆ ಒಪ್ಪಿಸಿಬಿಡು ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದರೂ ಕೂಡ ರಾವಣ ಒಂದು ಕ್ಷಣವೂ ಕೂಡ ಕಾಂಪ್ರಮೈಸ್ ಆಗೋದೇ ಇಲ್ಲ. ಇದು ಯಾಕೆ ಅಂತ ಹೇಳಿದರೆ, ಅವನಲ್ಲಿ ಇದ್ದಂತಹ ಆ ಕಾಮುಕತೆಯ ಪರಾಕಾಷ್ಠೆ ಅಂತೆ. ಆ ಸೀತಾದೇವಿ ತನ್ನ ಅರಮನೆಗೆ ಬಂದು 2-3 ತಿಂಗಳುಗಳಾಗಿದೆ, ಸರಿಯಾಗಿ ಸ್ನಾನ ಮಾಡಿಲ್ಲ, ಸರಿಯಾಗಿ ಹೊಟ್ಟೆಗೆ ಊಟ ಇಲ್ಲ, ನಿರಂತರವಾಗಿ ಅಳ್ತಾ ಇದ್ದಾಳೆ, ತೆಳ್ಳಗೆ ಆಗಿ ಹೋಗಿದ್ದಾಳೆ. ಇಷ್ಟೆಲ್ಲ ಆಗಿದೆ, ಅವಳು ನನ್ನ ಹತ್ತಿರ ಬರೋದಿಲ್ಲ ಎಂಬಂಥ ಗ್ಯಾರಂಟಿ ಇವನಿಗಿದೆ. ಆದರೂ ಕೂಡ ಅಷ್ಟು ಅವಳ ಮೇಲೆ ಕಾಮುಕತೆಯಿಂದಾಗಿ ಇಂತಹ ಹನುಮಂತನಂತಹ ಮಹಾಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಬಂದು ಇಷ್ಟೆಲ್ಲ 100 ಕೋಟಿ ಜನ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ. ತನ್ನ ಅತ್ಯಂತ ಪ್ರೀತಿಪಾತ್ರನಾದಂತಹ ಮಗ ಅಕ್ಷಕುಮಾರ ಅವನನ್ನು ಸಂಹಾರ ಮಾಡಿದ್ದಾನೆ. ಇಷ್ಟೆಲ್ಲ ಆಗಿದ್ದರೂ ಕೂಡ ಸೀತೆಯನ್ನು ಒಪ್ಪಿಸಲಿಕ್ಕೆ ರಾವಣನಿಗೆ ಮನಸ್ಸಿಲ್ಲ. ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ಹನುಮಂತ ಹೇಳ್ತಾನೆ, ಇಷ್ಟೆಲ್ಲ ಉಪದೇಶ ಮಾಡಿದ್ದೇನೆ, ಇಷ್ಟೆಲ್ಲ ಉಪದೇಶ ಮಾಡಿದರೂ ಕೂಡ ನಿನ್ನ ಮುಖದಲ್ಲಿ ಆ ಮುಖದ ಚರ್ಯೆ ಸ್ವಲ್ಪವೂ ಬದಲಾಗ್ತಾ ಇಲ್ಲ. ನಿನ್ನ ಮುಖದಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದರೆ
ನಿನ್ನ ನಾಶ ನನಗೆ ಕಾಣಿಸ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ನಿನ್ನ ಹೆಂಡತಿಯಾದಂತಹ ಮಂಡೋದರಿ ಕುಂಕುಮವನ್ನು ಅಳಿಸಿಕೊಂಡು ಅಳ್ತಾ ಇರುವಂತಹ ದೃಶ್ಯ ನನಗೆ ಕಾಣಿಸ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ಇಷ್ಟೆಲ್ಲ ಕೇಳಿದ್ರು ಕೂಡ ರಾವಣ ಒಪ್ಪೋದಿಲ್ಲ. ಕೊನೆಗೆ ಹೇಳ್ತಾನೆ, ಹಾಗಿದ್ದಾಗಲಿ ನಿನ್ನ ಹಣೆಯಲ್ಲಿ ಬ್ರಹ್ಮದೇವರು ಬರದಾಗಿದೆ, ನಿನ್ನ ಸಾವು ಅದು ರಾಮನ ಕೈಯಲ್ಲಿ ಅಂತ, ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಾನು ಈಗ ಹೋಗ್ತೇನೆ. ಹೋದ ತಕ್ಷಣ ರಾಮ ಇಡೀ ಸೈನ್ಯವನ್ನು ಕರೆದುಕೊಂಡು ಇಲ್ಲಿಗೆ ಬರ್ತಾನೆ. ಕರೆದುಕೊಂಡು ಬಂದು ಇಡೀ ನಿನ್ನ ಏನು ಬಂಗಾರದ ಲಂಕೆ ಅಂತ ನಿನಗೆ ಅಹಂಕಾರ ಜಾಸ್ತಿ, ಆ ಇಡೀ ಬಂಗಾರದ ಲಂಕೆಯನ್ನು ಬೂದಿ ಮಾಡಿ ಆ ಸೀತೆಯನ್ನು ಕರೆದುಕೊಂಡು ಹೋಗ್ತಾನೆ. ಇದರಲ್ಲಿ ನಿನಗೆ ಏನೂ ಸಂಶಯ ಬೇಡ ಎಂಬುದಾಗಿ ಹನುಮಂತ ದೇವರು ಆ ರಾವಣನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಮತ್ತೆ ಮುಂದೆ ಏನಾಗುತ್ತೆ ಎಂಬಂತಹ ವಿಚಾರವನ್ನು, ಆ ಲಂಕಾದಹನ ಮುಂತಾದಂತಹ ವಿಚಾರಗಳನ್ನು ನಾಳೆ ದಿನ ಕೊನೆಯ ದಿನ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.